ಬೆಳಗ್ಗೆ 6 ಗಂಟೆ ಆಗಿತ್ತು. ಎಲ್ಲೆಡೆ ಹಸಿರು ವಾತಾವರಣ, ಹಕ್ಕಿಗಳ ಚಿಲಿಪಿಲಿ, ಪಾರ್ಕ್ನಲ್ಲಿ ಓಡಾಡುತ್ತಿರುವ ಜನರು. ಈ ಸುಂದರ ವಾತಾವರಣದಲ್ಲಿ 55 ವರ್ಷದ ಸಂದೇಶ್ ಅವರು ಪ್ರತಿದಿನದಂತೆ ಪಾರ್ಕಿಗೆ ಬಂದಿದ್ದರು. ಅವರ ಮುಖದಲ್ಲಿ ಸ್ವಲ್ಪ ದುಃಖದ ನೆರಳು ಕಾಣುತ್ತಿತ್ತು. ಮನಸ್ಸು ಕೂಡ ಸ್ವಲ್ಪ ಭಾರವಾದಂತಿತ್ತು. ಯಾವಾಗ ಅವರು ಪಾರ್ಕ್ಗೆ ಬಂದು ಗಮನಿಸಿದರೋ, ಅವರ ನೆರೆಹೊರೆಯ ಮತ್ತು ಹಳೆಯ ಸ್ನೇಹಿತ ಗಜೇಂದ್ರ ಅವರು ಓಪನ್ ಜಿಮ್ನಲ್ಲಿ ವ್ಯಾಯಾಮ ಮಾಡುತ್ತಿದ್ದರು. ಅಯ್ಯೋ ಸಂದೇಶ್, ಹೇಗಿದ್ದೀಯಾ? ನಿಮ್ಮ ಮಗನ ಇಂಟರ್ನ್ಶಿಪ್ ಹೇಗೆ ನಡೆಯುತ್ತಿದೆ ಎಂದು ಸಂದೇಶ್ ಅವರನ್ನು ನೋಡಿ ಗಜೇಂದ್ರರು ಕೇಳಿದರು. ಸಂದೇಶ್ ಅವರು ಒಂದು ದೊಡ್ಡ ಉಸಿರೆಳೆದು ಸ್ವಲ್ಪ ತಲೆ ಕದಲಿಸಿ, ಚೆನ್ನಾಗಿಯೇ ನಡೆಯುತ್ತಿರಬಹುದು ಅಂತ ಹೇಳಿದರು. ನಡೆಯುತ್ತಿರಬಹುದು ಅಂದರೆ ಏನಯ್ಯ? ನೀವಿಬ್ಬರು ಒಂದೇ ಮನೆಯಲ್ಲೇ ಇರುತ್ತೀರಲ್ಲ, ಅಷ್ಟು ಮಾಹಿತಿ ನಿನಗೆ ಗೊತ್ತಿರಬೇಕಲ್ಲವೇ ಎಂದು ಗಜೇಂದ್ರರವರು ಆಶ್ಚರ್ಯದಿಂದ ಕೇಳಿದರು. ಸಂದೇಶ್ ಅವರು ಸ್ವಲ್ಪ ನಿಸ್ಸಹಾಯಕವಾಗಿ ನಗುತ್ತಾ, ಹೌದು, ನಾವು ಒಂದೇ ಮನೆಯಲ್ಲೇ ಇರುತ್ತೇವೆ. ಆದರೆ ಮಕ್ಕಳು ದೊಡ್ಡವರಾಗುತ್ತಾ ಹೋದಂತೆ ಅಪ್ಪ ಅಮ್ಮಂದಿರಿಂದ ಸ್ವಲ್ಪ ದೂರವಾಗುತ್ತಾ ಹೋಗುತ್ತಾರೆ. ಅವರಿಗೆ ತಮ್ಮ ಸ್ನೇಹಿತರ ಬಳಗವೇ ಹೆಚ್ಚು ಇಷ್ಟವಾಗುತ್ತದೆ ಅಂತ ಹೇಳಿದರು. ಅದಕ್ಕೆ ಗಜೇಂದ್ರರು, ಸಂದೇಶ್, ಒಂದು ಮಾತಿದೆ, ಮಗನಿಗೆ ತಂದೆಯ ಚಪ್ಪಲಿ ಸರಿ ಹೊಂದುತ್ತದೆ ಅಂದರೆ ಅವನನ್ನು ಕೇವಲ ಮಗನಂತೆ ಅಲ್ಲ, ಸ್ನೇಹಿತನಂತೆ ನೋಡಬೇಕು ಅಂತ ಹೇಳಿದರು. ಅದಕ್ಕೆ ಸಂದೇಶ್ ಅವರು, ನಾನು ಅವನನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಪ್ರಯತ್ನಿಸುತ್ತೇನೆ. ಆದರೆ ಅವನ ಆಧುನಿಕ ಜೀವನದಿಂದ ಅವನಿಗೆ ಸಮಯವೇ ಸಿಗುವುದಿಲ್ಲ. ಅವನ ಮೊಬೈಲ್ ಮತ್ತು ಅವನ ಸ್ನೇಹಿತರು, ಅವನಿಗೆ ಅದೇ ಜಗತ್ತು ಅಂತ ಹೇಳಿದರು. ಗಜೇಂದ್ರರು ಸ್ವಲ್ಪ ಯೋಚಿಸಿ, ಸಮಯ ಬದಲಾಗಿದೆ ಮಿತ್ರ. ಹಿಂದೆ ನಾವು ತಂದೆಯನ್ನ ಅವರ ಭಯದಿಂದಲೇ ಗೌರವಿಸುತ್ತಿದ್ದೆವು. ಇಂದಿನ ಪೀಳಿಗೆಯ ಯೋಚನೆ ಬೇರೆಯೇ ಆಗಿದೆ. ಅವರು ತಂದೆ ತಾಯಿಯನ್ನ ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಅವರೊಂದಿಗೆ ಭಾವನಾತ್ಮಕ ನಂಟು ಇದ್ದಾಗ ಮಾತ್ರ ಅಂತ ಹೇಳಿದರು. ಸಂದೇಶ್ ಅವರು ಆಳವಾಗಿ ಉಸಿರೆಳೆದು, ಅದೇ ಸಮಸ್ಯೆ ಆಗಿದೆ ಗಜೇಂದ್ರ. ಹಿಂದೆ ಅವನು ನನ್ನ ಜೊತೆ ಎಲ್ಲವನ್ನ ಹಂಚಿಕೊಳ್ಳುತ್ತಿದ್ದ. ಈಗ ಮಾತುಗಳು ಕೇವಲ ಔಪಚಾರಿಕವಾಗಿ ಬಿಟ್ಟಿವೆ ಅಂದರು. ಗಜೇಂದ್ರರು ನಗುತ್ತಾ, ಅದಕ್ಕಾಗಿ ಹೇಳುತ್ತೇನೆ, ಇಂದಿನ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಅವರೊಂದಿಗೆ ಸ್ನೇಹ ಮಾಡುವುದು ಅಗತ್ಯ ಅಂತ ಹೇಳಿದರು. ಅಷ್ಟರಲ್ಲಿ ಗಜೇಂದ್ರರು ತಮ್ಮ ಗಡಿಯಾರ ನೋಡಿದರು. ಅಯ್ಯೋ ದೇವರೇ, ಇಂದು ನಾನು ಆಫೀಸ್ಗೆ ಬೇಗ ಹೋಗಬೇಕು. ಸರಿ ಸಂದೇಶ್, ನಾನು ಹೋಗುತ್ತೇನೆ, ನಾಳೆ ಭೇಟಿಯಾಗೋಣ ಎಂದು ಹೇಳಿ ಅವರು ಬೇಗನೆ ತಮ್ಮ ಮನೆ ಕಡೆಗೆ ಹೋದರು. ಸಂದೇಶ್ ಪಾರ್ಕ್ನಲ್ಲಿ ಒಬ್ಬರೇ ನಡೆಯುತ್ತಿದ್ದರು. ಮಗನೊಂದಿಗೆ ಸ್ನೇಹ ಹೇಗೆ ಮಾಡಬೇಕು ಎಂಬುದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಅವರು ಹಲವು ಬಾರಿ ಪ್ರಯತ್ನಿಸಿದ್ದರು. ಕೆಲ ದಿನಗಳ ಹಿಂದೆ ಅವರು ರಮಾಗೆ ಹೇಳಿದರು, ಇಂದು ಅಡಿಗೆಯನ್ನು ನಾನು ಮಾಡುತ್ತೇನೆ ಅಂತ. ಅದನ್ನು ಕೇಳಿದ ರಮಾ ಆಶ್ಚರ್ಯದಿಂದ ಸಂದೇಶ್ ಅವರನ್ನ ನೋಡಿ, ಏನು, ನೀವು ಮಾಡುತ್ತೀರಾ? ಸರಿಯಾಗಿ ಚಹಾ ಕೂಡ ಮಾಡಲಾರದ ನೀವು ಅಡಿಗೆ ಮಾಡುತ್ತೀರಾ ಅಂತ ಕೇಳಿದರು. ಸಂದೇಶ್ ನಗುತ್ತಾ, ಹೌದು, ನಾನು ಮತ್ತು ರೋಹಿತ್ ಇಬ್ಬರು ಸೇರಿ ಮಾಡುತ್ತೇವೆ ಅಂತ ಹೇಳಿದರು. ಮೊದಲಿಗೆ ರಮಾಗೆ ಇದು ಹಾಸ್ಯವೆನಿಸಿತು. ಆದರೆ ಸಂದೇಶ್ ಅವರು ಗಂಭೀರವಾಗಿ ಹೇಳಿದಾಗ ಇದು ರೋಹಿತ್ ಜೊತೆ ಸ್ವಲ್ಪ ಸಮಯ ಕಳೆಯಲು ಒಳ್ಳೆಯ ಅವಕಾಶ ಎಂದು ಅವರು ಒಪ್ಪಿಗೆ ಸೂಚಿಸುತ್ತಾ, ಸರಿ ನೋಡೋಣ, ರೋಹಿತ್ ನಿಮಗೆ ಎಷ್ಟು ಸಹಾಯ ಮಾಡುತ್ತಾನೆ ಅಂತ ಎಂದು ರಮಾ ಹೇಳಿದರು. ಸಂದೇಶ್ ಎಲ್ಲವನ್ನ ಮುಂಚಿತವಾಗಿ ಯೋಜಿಸಿದ್ದರು. ತರಕಾರಿಗಳನ್ನು ಕತ್ತರಿಸಿ ಇಟ್ಟಿದ್ದರು, ಮಸಾಲೆಗಳನ್ನು ತಯಾರಿಸಿ ಇಟ್ಟಿದ್ದರು. ರೋಹಿತ್ ಬಂದಾಗ ಅಡುಗೆ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು ಅಂತ ರಮಾ ಅವರಿಗೆ ಆಶೆ ಇದ್ದಿತು. ಈ ನೆಪದಲ್ಲಿ ತಂದೆ ಮಗ ಎಷ್ಟು ಹೊತ್ತು ಮಾತನಾಡುತ್ತಾರೆ, ಕೂಡಿಕೊಂಡು ನಗುತ್ತಾ ಹಳೆಯ ದಿನಗಳಂತೆ ಎಷ್ಟು ಕ್ಷಣ ಒಟ್ಟಿಗೆ ಕಳೆಯುತ್ತಾರೆ ಎಂದು. ಸಂಜೆ ರೋಹಿತ್ ಮನೆಗೆ ಬಂದಾಗ ಸಂದೇಶ್ ಅವರು ನಗುತ್ತಾ, ಮಗನೇ, ಸ್ವಲ್ಪ ಸಹಾಯ ಮಾಡು, ಇಂದು ನಾವು ಇಬ್ಬರು ಸೇರಿ ಅಡಿಗೆ ಮಾಡೋಣ ಅಂತ ಹೇಳಿದರು. ರೋಹಿತ್ ಮೊದಲು ಸ್ವಲ್ಪ ವಿಚಿತ್ರ ಮುಖ ಮಾಡಿದ. ನಂತರ ಕಿಚನ್ ಕಡೆಗೆ ನಡೆದು, ಸರಿಯಪ್ಪ, ಏನು ಮಾಡಬೇಕು ಅಂದನು. ಸಂದೇಶ್ ಅವರು ಏನೋ ಹೇಳಲು ಹೋಗುತ್ತಿದ್ದಂತೆಯೇ ರೋಹಿತ್ನ ಫೋನು ಮೊಳಗಿತು. ಅವನು ಫೋನ್ ಸ್ಕ್ರೀನ್ ನೋಡಿದನು. ಮುಖದಲ್ಲಿ ಸ್ವಲ್ಪ ನಗು ಮೂಡಿತು. ನಂತರ ಕರೆ ಸ್ವೀಕರಿಸಿ, ಹೌದು ಮಿತ್ರ, ಹೇಳು, ಏನು? ಅಯ್ಯೋ ಚೆನ್ನಾಗಿದೆ, ನಾನು ಈಗಲೇ ಬರುತ್ತೇನೆ ಅಂದನು. ಆಮೇಲೆ ಅವನು ತಂದೆಯ ಕಡೆ ತಿರುಗಿ, ಅಪ್ಪ, ಈಗ ನನಗೆ ಸಮಯ ಇಲ್ಲ, ಸ್ನೇಹಿತರ ಜೊತೆ ಹೊರಗೆ ಹೋಗಬೇಕು ಎಂದು ಹೇಳಿ ಏನೂ ಕೇಳದೆ ಹೊರಟು ಹೋಗಿದ್ದನು. ಈ ಎಲ್ಲವನ್ನ ನೆನಪಿಸಿಕೊಂಡು ಸಂದೇಶ್ ಅವರು ಸ್ವಲ್ಪ ಸಮಯ ಪಾರ್ಕ್ನಲ್ಲಿ ನಡೆದಾಡಿದರು. ನಂತರ ತಮ್ಮ ಮನೆಗೆ ಹಿಂತಿರುಗಿದರು. ಅಷ್ಟರೊಳಗೆ ಪತ್ರಿಕೆಯು ಬಂದಿತ್ತು. ಪ್ರತಿದಿನದಂತೆ ಅವರು ಪತ್ರಿಕೆ ತೆಗೆದುಕೊಂಡು ತಮ್ಮ ಆರಾಮ ಕುರ್ಚಿಯಲ್ಲಿ ಕುಳಿತು ಓದಲು ಆರಂಭಿಸಿದರು. ಪತ್ರಿಕೆಯನ್ನ ಸಂಪೂರ್ಣವಾಗಿ ಓದಿ ಮುಗಿಸಿದ ನಂತರ ತಮ್ಮ ಅಂಗಡಿಗೆ ಹೋಗಲು ಅವರು ಸ್ನಾನ ಮಾಡಿ ಸಿದ್ಧರಾದರು.
ಅಷ್ಟರಲ್ಲಿ ಅವರ ಹೆಂಡತಿ ರಮಾ ಅವರಿಗಾಗಿ ಚಹಾ ಮತ್ತು ಉಪಹಾರವನ್ನ ಡೈನಿಂಗ್ ಟೇಬಲ್ಗೆ ತಂದರು. ಅದನ್ನ ನೋಡಿ ಸಂದೇಶ್ ಅವರು, ಅಯ್ಯೋ ರಮಾ, ಈಗ ಸಮಯ 9:30 ಆಗುತ್ತಿದೆ, ನಿನ್ನ ಮುದ್ದಿನ ಮಗ ಇನ್ನೂ ಎದ್ದಿಲ್ಲವೇ ಅಂತ ಕೇಳಿದರು. ಮತ್ತು ಮಗನ ಕೋಣೆಯ ಕಡೆಗೆ ನೋಡುತ್ತಾ ಕೂಗಿದರು, ರೋಹಿತ್, ಓ ರೋಹಿತ್ ಮಗನೇ, ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದಾನೆ, ಇವತ್ತು ಎದ್ದೇಳುವ ಯೋಚನೆ ಇಲ್ಲವೇ ಅಂತ. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಮತ್ತೊಮ್ಮೆ ಜೋರಾಗಿ ಕೂಗಿದರು, ರೋಹಿತ್. ಕೊಠಡಿಯೊಳಗಿಂದ ನಿದ್ರಾವಸ್ಥೆಯ ಧ್ವನಿ ಕೇಳಿಸಿತು. ಅಪ್ಪ, ಇನ್ನು 5 ನಿಮಿಷ ಅಂತ. ಸಂದೇಶ್ ರಮಾ ಕಡೆ ನೋಡಿದರು ಮತ್ತು ತಲೆ ಅಲುಗಾಡಿಸಿದರು. ಇಂದಿನ ಮಕ್ಕಳಿಗೆ ಈ 5 ನಿಮಿಷವೇ ಬಹಳ ಮುಖ್ಯ ಅಂದರು. ಅದಕ್ಕೆ ರಮಾ ಅವರು, ನಿಮಗೆ ಗೊತ್ತೇ ಇದೆ, ಇತ್ತೀಚೆಗೆ ರಾತ್ರಿ ಮೊಬೈಲ್ ನೋಡುತ್ತಾ ಇಷ್ಟು ಬ್ಯುಸಿಯಾಗಿರುತ್ತಾನೆ, ಸಮಯವೇ ಗೊತ್ತಾಗುವುದಿಲ್ಲ. ಮೊದಲು ಅವನು ಸಮಯಕ್ಕೆ ಸರಿಯಾಗಿ ಮಲಗುತ್ತಿದ್ದ, ಈಗ ರಾತ್ರಿ 2 ಗಂಟೆಯವರೆಗೂ ಫೋನಿನಲ್ಲೇ ಇರುತ್ತಾನೆ. ರಾತ್ರಿ ತಡವಾಗಿ ಮಲಗಿದರೆ ಬೆಳಿಗ್ಗೆ ಹೀಗೆ ಎದ್ದೇಳುತ್ತಾನೆ ಅಂತ ಹೇಳಿದರು. ಅದಕ್ಕೆ ಸಂದೇಶ್ ಅವರು, ಹೌದು, ನೀನು ಹೇಳಿದ್ದು ಸರಿ, ಮೊಬೈಲ್ನಲ್ಲಿ ಏನೇನು ಮಾಡ್ತಾನೋ ಗೊತ್ತಿಲ್ಲ. ಸರಿ ಬಿಡು, ಬಹುಶಃ ತನ್ನ ಕೆಲಸದ್ದೇ ಏನಾದರೂ ಮಾಡುತ್ತಿದ್ದಾನೇನೋ ಎಂದು ಉಪಹಾರ ತಿನ್ನುತ್ತಾ ಹೇಳಿದರು. ಮತ್ತೆ ಮುಂದುವರಿದು, ಸರಿ ರಮಾ, ನನ್ನ ಪಾಸ್ಬುಕ್ ಮತ್ತು ಚೆಕ್ ಬುಕ್ ತೆಗೆದುಕೊಡು. ಇಂದು ಅಂಗಡಿಗೆ ಹೋಗುವ ಮೊದಲು ನಾನು ಬ್ಯಾಂಕಿಗೆ ಹೋಗಿ ಬರುತ್ತೇನೆ ಅಂದರು. ಅದಕ್ಕೆ ರಮಾ ಅವರು, ಸರಿ ಆಯ್ತು ರೀ, ಮೊದಲು ಚಹಾ ಕುಡಿಯಿರಿ. ಮತ್ತೆ ವಿದ್ಯುತ್ ಬಿಲ್ ಕೂಡ ಕಟ್ಟಬೇಕು. ನಾಳೆ ಕೊನೆಯ ದಿನ, ನಾಳೆ ಕಟ್ಟದಿದ್ದರೆ ಹಿಂದಿನ ಬಾರಿಯ ಹಾಗೆ ದಂಡ ಬೀಳುತ್ತದೆ ಅಂತ ಹೇಳಿದರು. ಅವರ ಮಾತು ಕೇಳಿದ ಸಂದೇಶರು, ಹೌದು, ದಂಡ ಎಂದಾಗ ನೆನಪಾಯಿತು. ನಿನ್ನೆ ನಾನು ಗಜೇಂದ್ರ ಜೊತೆ ಮಾರುಕಟ್ಟೆಗೆ ಹೋಗಿದ್ದೆ. ಆಗ ನನ್ನ ಬಳಿ ಹಣ ಮುಗಿದು ಹೋಯಿತು. ಆದ್ದರಿಂದ ಗಜೇಂದ್ರ ತನ್ನ ಮೊಬೈಲ್ನಿಂದ 200 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಿದ್ದ. ಅವನಿಗೆ ಆ ಹಣವನ್ನು ಹಿಂತಿರುಗಿಸಬೇಕು ಅಂತ ಹೇಳಿದಾಗ, ಸರಿ ಹಿಂತಿರುಗಿಸಿ ಅಂತ ರಮಾ ಹೇಳಿದರು. ಉಪಹಾರ ಮಾಡಿದ ನಂತರ ರಮಾ ತಮ್ಮ ಕೊಠಡಿಗೆ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಳ್ಳಲು ಹೋದರು. ಅಷ್ಟರಲ್ಲಿ ಅವರ ಮಗ ರೋಹಿತ್ ತನ್ನ ಕೊಠಡಿಯಿಂದ ಹೊರಗೆ ಬಂದನು. ಅವನನ್ನ ನೋಡುತ್ತಿದ್ದಂತೆಯೇ ಸಂದೇಶರು ಸಿಹಿ ನಗೆಯೊಂದಿಗೆ, ಗುಡ್ ಮಾರ್ನಿಂಗ್ ಮಗನೇ ಅಂತ ಹೇಳಿದರು. ಆದರೆ ರೋಹಿತ್ ಯಾವುದೇ ಉತ್ತರ ನೀಡಲಿಲ್ಲ. ಅವನ ಕಿವಿಯಲ್ಲಿ ಇಯರ್ಫೋನ್ ಇದ್ದವು. ಅವನು ಫ್ರಿಡ್ಜ್ನಿಂದ ನೀರಿನ ಬಾಟಲ್ ತೆಗೆದುಕೊಂಡು ಸಂದೇಶರ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಂಡು ಮೊಬೈಲ್ ನೋಡುತ್ತಾ ನೀರು ಕುಡಿಯಲು ಆರಂಭಿಸಿದನು. ಮೊಬೈಲ್ನಲ್ಲಿ ನಿರಂತರವಾಗಿ ನೋಟಿಫಿಕೇಶನ್ಗಳು ಬರುತ್ತಿದ್ದವು. ರೋಹಿತ್ ಸಂಪೂರ್ಣವಾಗಿ ಅದರಲ್ಲಿ ಮಗ್ನನಾಗಿದ್ದ. ಅಷ್ಟರಲ್ಲಿ ಸಂದೇಶರು, ರೋಹಿತ್ ಮಗನೇ, ಬ್ರೆಡ್ ಜಾಮ್ ತಿನ್ನುತ್ತೀಯಾ ಅಂತ ಕೇಳಿದರು. ರೋಹಿತ್ ತುಂಬಾ ಕಷ್ಟಪಟ್ಟು ಮೊಬೈಲ್ನಿಂದ ಕಣ್ಣು ತೆಗೆದು ಕಿವಿಯಿಂದ ಇಯರ್ಫೋನ್ ತೆಗೆದು, ಏನಪ್ಪಾ ಅಂತ ಕೇಳಿದನು. ಸಂದೇಶ್ ಅವರು ತಾಳ್ಮೆಯಿಂದ, ನಾನು ಕೇಳಿದ್ದು ಬ್ರೆಡ್ ಜಾಮ್ ತಿನ್ನುತ್ತೀಯಾ ಮಗನೇ ಅಂತ ಅಂದರು. ಬೇಡ ಅಪ್ಪ ಎಂದು ಹೇಳಿ ರೋಹಿತ್ ಮತ್ತೆ ಮೊಬೈಲ್ನಲ್ಲಿ ತೊಡಗಿಕೊಂಡನು. ಅಷ್ಟರಲ್ಲಿ ಅವನ ತಾಯಿ ರಮಾ ತಮ್ಮ ಕೊಠಡಿಯಿಂದ ಹೊರಬಂದರು ಮತ್ತು ಮಗ ಸಂಪೂರ್ಣವಾಗಿ ಮೊಬೈಲ್ನಲ್ಲಿ ಮುಳುಗಿರುವುದನ್ನು ನೋಡಿ ಮುಖ ಸಿಂಡರಿಸಿ, ನೋಡಿ, ನಿಮ್ಮ ಮಗನ ದಿನದ ಆರಂಭ ಹೀಗೆ ಆಗುತ್ತದೆ ಅಂತ ಹೇಳಿದರು. ರೋಹಿತ್ ತಾಯಿಯ ಮಾತು ಕೇಳಿಯೂ ಕೇಳದಂತೆ ಮತ್ತೆ ಮೊಬೈಲ್ ನೋಡುತ್ತಲೇ ಇದ್ದನು. ರಮಾ ಸಂದೇಶ್ ಅವರಿಗೆ ಪಾಸ್ಬುಕ್ ಮತ್ತು ಚೆಕ್ ಬುಕ್ ಕೊಡುತ್ತಾ, ಸರಿ, ಇಂದು ಊಟಕ್ಕೆ ಏನು ಮಾಡಲಿ ಅಂತ ಕೇಳಿದಾಗ ಸಂದೇಶರು ಸ್ವಲ್ಪ ಯೋಚಿಸಿ, ನಮ್ಮ ಮಗನನ್ನೇ ಕೇಳು ಅಂದರು. ರೋಹಿತ್ಗೆ ಸಾಂಬಾರ್ ದೋಸೆ ಅಂದರೆ ತುಂಬ ಇಷ್ಟ. ಆದ್ದರಿಂದ ರಮಾ ನಗುತ್ತಾ ಮಗನ ಕಡೆ ನೋಡುತ್ತಾ, ಮಗನೇ, ಇಂದು ಸಾಂಬಾರ್ ದೋಸೆ ಮಾಡಲೇ? ಅದು ನಿನ್ನ ಫೇವ್ರೇಟ್ ಅಲ್ವಾ ಅಂತ ಕೇಳಿದರು. ರೋಹಿತ್ ಮೊಬೈಲ್ನಲ್ಲಿ ಬೆರಳುಗಳನ್ನು ಚಲಾಯಿಸುತ್ತಾ, ಬೇಡ, ಇಂದು ನಾನು ಹೊರಗೆ ತಿನ್ನುತ್ತೇನೆ, ನೀವು ನಿಮ್ಮದು ನೋಡಿಕೊಳ್ಳಿ ಎಂದು ಹೇಳಿ ಮತ್ತೆ ತನ್ನ ಕೊಠಡಿಗೆ ಹೋಗಿಬಿಟ್ಟನು. ಮಗನ ಈ ಉತ್ತರ ಕೇಳಿ ರಮಾ ಸ್ವಲ್ಪ ದುಃಖಿತರಾದರು. ಅದನ್ನು ನೋಡಿ ಸಂದೇಶ್ ಅವರು, ಪರವಾಗಿಲ್ಲ, ಇಂದಿನ ಮಕ್ಕಳಲ್ಲಿ ಇದು ಸಾಮಾನ್ಯ, ನೀನು ಅನ್ನ ಬೇಳೆ ಸಾರು ಮಾಡು, ನಾನು ಅಂಗಡಿಗೆ ಹೋಗುತ್ತೇನೆ ಅಂತ ಹೇಳಿದರು. ಸಂಜೆ ಅಂಗಡಿಯಿಂದ ಮನೆಗೆ ಮರಳುವಾಗ ಸಂದೇಶ್ ಅವರು ತಮ್ಮ ಸ್ನೇಹಿತ ಗಜೇಂದ್ರ ಅವರಿಗೆ ಹಣವನ್ನು ಹಿಂತಿರುಗಿಸಲು ಅವರ ಮನೆಗೆ ಹೋದರು. ಆಗ ಗಜೇಂದ್ರ ಅವರು, ಹೇ ಸಂದೇಶ್, ನೀನು ಆನ್ಲೈನ್ ಟ್ರಾನ್ಸ್ಫರ್ ಮಾಡುವುದನ್ನು ಕಲಿ. ಇಂದಿನ ಕಾಲದಲ್ಲಿ ಅದು ತುಂಬ ಅಗತ್ಯವಾಗಿದೆ. ಮೊದಲು ಸಣ್ಣ ಸಣ್ಣ ಕೆಲಸಕ್ಕೂ ನಾನು ಸ್ವತಃ ಹೋಗಬೇಕಾಗುತ್ತಿತ್ತು, ಬಹಳ ಸಮಯ ವ್ಯರ್ಥವಾಗುತ್ತಿತ್ತು. ಈಗ ನೋಡು, ಯಾವ ಬಿಲ್ ಕಟ್ಟಬೇಕಾದರೂ ಅಥವಾ ಬ್ಯಾಂಕ್ ಕೆಲಸ ಇದ್ದರೂ ಕ್ಷಣದಲ್ಲೇ ಆಗುತ್ತದೆ. ಗಜೇಂದ್ರರು ಹೀಗೆ ಹೇಳಿದಾಗ ಸಂದೇಶ್ ಅವರು, ಇಲ್ಲ ಸ್ನೇಹಿತ, ನಾನು ನನ್ನ ಪಾಸ್ಬುಕ್ ಮತ್ತು ಚೆಕ್ ಬುಕ್ ಜೊತೆ ತುಂಬಾ ಸಂತೋಷವಾಗಿದ್ದೇನೆ. ಅದರಿಂದ ಸ್ವಲ್ಪ ಹೊರಗೆ ಹೋಗಿ ನಡೆಯಲು ಕೂಡ ಅವಕಾಶ ಸಿಗುತ್ತದೆ. ಬ್ಯಾಂಕಿಗೆ ಹೋಗಿ ಬರುವಷ್ಟರಲ್ಲಿ ಒಳ್ಳೆಯ ಸುತ್ತಾಟವೂ ಆಗುತ್ತದೆ ಅಂತ ಹೇಳಿದರು. ಇದನ್ನು ಕೇಳಿ ಗಜೇಂದ್ರರು ಹಾಸ್ಯವಾಗಿ, ಸುಳ್ಳೇಕೆ ಹೇಳ್ತೀಯಪ್ಪ, ಬ್ಯಾಂಕಿನ ಕ್ಯಾಶಿಯರ್ ನಿನಗೆ ಹೆಚ್ಚು ಇಷ್ಟ ಆಗಿದ್ದಾಳೆ ಅನಿಸುತ್ತದೆ ಅಂತ ನನಗೆ ತೋರುತ್ತದೆ ಅಂತ ಹೇಳಿದರು. ಸ್ನೇಹಿತನ ಮಾತು ಕೇಳಿ ಸಂದೇಶ್ ಅವರು ನಗುತ್ತಾ, ವಯಸ್ಸು ಆಗಿದೆ,
ಆದರೆ ಹಾಸ್ಯ ಮಾಡುವ ಅಭ್ಯಾಸ ಮಾತ್ರ ಹೋಗಿಲ್ಲ ನಿನ್ನದು ಅಂದರು. ಇದನ್ನು ಕೇಳಿ ಗಜೇಂದ್ರರು ಜೋರಾಗಿ ನಗಲು ಆರಂಭಿಸಿದರು. ಸ್ವಲ್ಪ ಹೊತ್ತು ಕುಳಿತು ಚಹಾ ಕುಡಿಯುತ್ತಾ ಇಬ್ಬರು ಸ್ನೇಹಿತರು ಮಾತುಕತೆ ನಡೆಸಿದರು. ನಂತರ ಸಂದೇಶ್ ಅವರು ತಮ್ಮ ಮನೆಗೆ ಹಿಂತಿರುಗಿದರು. ಆಗಲೇ 8 ಗಂಟೆ ಆಗಿತ್ತು. ಮನೆಯ ಒಳಗೆ ಬಂದ ಕೂಡಲೇ ಅವರ ಬಾಯಿಂದ ಬಂದ ಮೊದಲ ಪ್ರಶ್ನೆ, ರಮಾ, ರೋಹಿತ್ ಮನೆಗೆ ಬಂದಿದ್ದಾನಾ ಅಂತ. ರಮಾ ಅಡಿಗೆ ಮನೆಯಲ್ಲಿ ಚಹಾ ಸೋಸುತ್ತಿದ್ದರು. ಅವರು ಮೇಲೆ ನೋಡದೆ ಇಲ್ಲ ಅಂದರು. ಅದನ್ನ ಕೇಳಿ ಸಂದೇಶ್ ಅವರ ಹುಬ್ಬುಗಳು ಗಂಟಿಕ್ಕಿಕೊಂಡವು. ಇನ್ನೂ ಬಂದಿಲ್ಲವೇ? ಈಗ 8 ಗಂಟೆ ಆಗುತ್ತಿದೆ ಅಂದರು. ರಮಾ ಸ್ವಲ್ಪ ಓರೆ ದೃಷ್ಟಿಯಿಂದ ನೋಡಿ, ಇದಕ್ಕೆ ನಾನು ಏನು ಉತ್ತರ ಕೊಡಲಿ? ನಾನು ಕೂಡ ಒಬ್ಬ ತಾಯಿ ಇದ್ದೇನೆ. ನನಗೂ ಚಿಂತೆ ಆಗುತ್ತದೆ. ಆದರೆ ಏನು ಮಾಡಲಿ? ನಾನು ಫೋನ್ ಮಾಡಿದರೆ, ಅಮ್ಮ, ನಾನು ಸಣ್ಣ ಮಗು ಅಲ್ಲ, ಪ್ರತಿಯೊಂದು ವಿಷಯ ಹೇಳಬೇಕಾಗಿಲ್ಲ ಅಂತ ಹೇಳುತ್ತಾನೆ. ಮತ್ತು ಹೆಚ್ಚು ಪ್ರಶ್ನೆ ಮಾಡಿದರೆ ಕೋಪಗೊಂಡು ಪ್ಲೀಸ್ ಓವರ್ ಪ್ರೊಟೆಕ್ಟಿವ್ ಆಗಬೇಡಿ ಅಂತ ಹೇಳುತ್ತಾನೆ ಎಂದರು. ಸಂದೇಶ್ ಅವರು ತಕ್ಷಣ ತಮ್ಮ ಮೊಬೈಲ್ ತೆಗೆದುಕೊಂಡು ಅಂಗಣಕ್ಕೆ ಹೋಗಿ ಮಗನಿಗೆ ಕರೆ ಮಾಡಿದರು. ಗಂಟೆ ಮೊಳಗಿತು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಅವರು ಮತ್ತೆ ಕರೆ ಮಾಡಿದರು. ಆದರೂ ಉತ್ತರ ಇಲ್ಲ. ಈ ಹುಡುಗ ಏನು ಮಾಡುತ್ತಿರುತ್ತಾನೋ ಎಂದು ಅವರು ಚಿಂತೆಯಿಂದ ಗುಡುಗಿದರು. ಅಷ್ಟರಲ್ಲಿ ಬಾಗಿಲ ಬಳಿ ನಿಂತಿದ್ದ ಅವರ ಬಾಡಿಗೆದಾರರ ಮಗ ಪಿಂಟು. ಅವನ ವಯಸ್ಸು ಕೇವಲ 12 ವರ್ಷ. ಅವನು ಅವರ ಬಳಿಗೆ ಬಂದನು. ಪಿಂಟು ಸಂದೇಶ್ ಮತ್ತು ರಮಾ ಅವರ ಹೃದಯಕ್ಕೆ ಬಹಳ ಹತ್ತಿರದವನಾಗಿದ್ದ. ಏನಾಯಿತು ಅಂಕಲ್? ಏನಾದರೂ ಟೆನ್ಷನ್ ಇದೆಯಾ ಎಂದು ಪಿಂಟು ಚುರುಕಾಗಿ ಕೇಳಿದ. ಸಂದೇಶ್ ಅವರು ಅವನ ತಲೆಯ ಮೇಲೆ ಕೈ ಇಟ್ಟು, ಮಗನೇ, ಎಷ್ಟೋ ಹೊತ್ತಿನಿಂದ ರೋಹಿತ್ಗೆ ಕರೆ ಮಾಡುತ್ತಿದ್ದೇನೆ. ಆದರೆ ಅವನು ಫೋನ್ ಎತ್ತುತ್ತಿಲ್ಲ. ಎಲ್ಲಿ ಹೋಗುತ್ತಾನೆ ಎಂದು ಹೇಳುವುದಿಲ್ಲ, ಫೋನ್ ಕೂಡ ಎತ್ತುವುದಿಲ್ಲ ಅಂತ ಹೇಳಿದರು. ಪಿಂಟು ನಗುತ್ತಾ ತನ್ನ ಜೇಬಿನಿಂದ ಮೊಬೈಲ್ ತೆಗೆದು ಸ್ಕ್ರೀನ್ ಮೇಲೆ ಬೆರಳುಗಳನ್ನು ಚಲಾಯಿಸುತ್ತಾ, ಓಹೋ, ಹಾಗ ವಿಷಯ. ರೋಹಿತ್ ಅಣ್ಣನ ಫೋನ್ ಸಂಪರ್ಕವಾಗುತ್ತಿಲ್ಲ. ಆದರೆ ಅವನು ಎಲ್ಲಿದ್ದಾನೆ ಅನ್ನೋದನ್ನ ನಾನು ಈಗಲೇ ಹೇಳಬಹುದು ಅಂತ ಹೇಳಿದ. ಸಂದೇಶ್ ಅವರು ಆಶ್ಚರ್ಯದಿಂದ ಕೇಳಿದರು, ಏನು? ನಿನಗೆ ಹೇಗೆ ಗೊತ್ತಾಗುತ್ತದೆ ಅಂತ. ಪಿಂಟು ತನ್ನ ಮೊಬೈಲ್ ಸ್ಕ್ರೀನನ್ನು ಸಂದೇಶ್ ಅವರ ಮುಂದೆ ತೋರಿಸಿ, ನೋಡಿ ಅಂಕಲ್, ಇದು ಫೇಸ್ಬುಕ್. ಇಲ್ಲಿ ಜನರು ತಮ್ಮ ಸ್ಟೋರಿ ಹಾಕುತ್ತಾರೆ. ಅಂದರೆ ಅವರು ಎಲ್ಲಿ ಹೋಗುತ್ತಾರೆ, ಏನು ಮಾಡುತ್ತಾರೆ, ಅದರ ಫೋಟೋ ಅಥವಾ ವಿಡಿಯೋ ಹಾಕುತ್ತಾರೆ ಅಂತ ಹೇಳುತ್ತಾ, ಮತ್ತೆ ಇಲ್ಲಿ ನೋಡಿ, 2 ಗಂಟೆ ಹಿಂದೆ ಅಣ್ಣ ರೋಸ್ ಗಾರ್ಡನ್ನಲ್ಲಿ ಸುತ್ತಾಡುತ್ತಿದ್ದ ಮತ್ತು 1 ಗಂಟೆ ಹಿಂದೆ ಒಬ್ಬ ಹುಡುಗಿಯ ಜೊತೆ ಕಾಫಿ ಡೇನಲ್ಲಿ ಕೋಲ್ಡ್ ಕಾಫಿ ಕುಡಿಯುತ್ತಿದ್ದ ಅಂತ ಫೋನ್ ತೋರಿಸಿದ. ಸಂದೇಶ್ ಅವರು ಸ್ಕ್ರೀನ್ ಕಡೆ ನೋಡಿದರು. ಒಂದು ಫೋಟೋ ಇತ್ತು. ಅದರಲ್ಲಿ ರೋಹಿತ್ ಸುಮ್ಮನೆ ಕುಳಿತು ಕಾಫಿ ಕುಡಿಯುತ್ತಿದ್ದ. ಅವನ ಎದುರು ಒಬ್ಬ ಹುಡುಗಿ ಕುಳಿತಿದ್ದಳು. ಅದಕ್ಕೆ ಕೆಳಗೆ ಬರೆಯಲಾಗಿತ್ತು, ಈವ್ನಿಂಗ್ ವೈಬ್ಸ್ ವಿತ್ ಅ ಸ್ಪೆಷಲ್ ಫ್ರೆಂಡ್. ಇದನ್ನು ನೋಡಿ ಸಂದೇಶ್ ಅವರ ತೆರೆದ ಬಾಯಿ ತೆರೆದೇ ಇತ್ತು. ಏನು? ಆದರೆ ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯದಿಂದ ಕೇಳಿದರು. ಪಿಂಟು ಕುತಂತ್ರದ ನಗೆಯೊಂದಿಗೆ, ಅಂಕಲ್, ಇದು ಸೋಷಿಯಲ್ ಮೀಡಿಯಾದ ಕಾಲ. ಜನರು ಏನು ಮಾಡಿದರೂ, ಎಲ್ಲಿ ಹೋದರೂ, ಏನು ತಿಂದರೂ ಎಲ್ಲವನ್ನು ಇಲ್ಲಿ ಪೋಸ್ಟ್ ಹಾಕುತ್ತಾರೆ ಅಂತ ಹೇಳಿದ. ಸಂದೇಶ್ ಅವರಿಗೆ ಇದು ದೊಡ್ಡ ರಹಸ್ಯ ಬಯಲಾದಂತೆ ಅನುಭವವಾಯಿತು. ಅಂದರೆ ಜನರು ತಮ್ಮ ಪ್ರತಿಯೊಂದು ಕೆಲಸವನ್ನು ತಾವೇ ಇತರರಿಗೆ ಹೇಳುತ್ತಾರಾ ಎಂದು ಅವರು ಆಶ್ಚರ್ಯದಿಂದ ಕೇಳಿದರು. ಹೌದು ಅಂಕಲ್, ನೀವು ಈ ಸ್ಟೋರಿ ನೋಡಿ. ಇದರಲ್ಲಿ ಯಾವ ಸಮಯದಲ್ಲಿ ಪೋಸ್ಟ್ ಮಾಡಲಾಗಿದೆ ಅನ್ನೋದು ಬರೆದಿರುತ್ತದೆ ನೋಡಿ. ಇದು ಅವರ ಇಂದಿನ ಲೊಕೇಶನ್ ಅಪ್ಡೇಟ್ ಅಂತ ಪಿಂಟು ಹೇಳಿ ಗರ್ವದಿಂದ ಸ್ಕ್ರೀನ್ ತೋರಿಸಿದ. ಸಂದೇಶ್ ಅವರ ತಲೆ ಸುತ್ತಿದಂತಾಯಿತು. ಅಂದರೆ ರೋಹಿತ್ಗೆ ನನ್ನ ಫೋನ್ಗೆ ಉತ್ತರಿಸಲು ಸಮಯ ಇರಲಿಲ್ಲ, ಆದರೆ ತನ್ನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲು ಸಮಯ ಇದ್ದಿತಾ ಅಂದುಕೊಂಡರು. ಪಿಂಟು ಭುಜ ಎತ್ತಿ, ಅಂಕಲ್, ಇಂದಿನ ಕಾಲದಲ್ಲಿ ಜನರು ಮೊದಲು ಸ್ಟೋರಿ ಹಾಕುತ್ತಾರೆ, ನಂತರ ಬೇರೆ ಕೆಲಸ ಮಾಡುತ್ತಾರೆ ಅಂತ ಹೇಳಿದ. ಸಂದೇಶ್ ಅವರು ನಿಧಾನವಾಗಿ ಅಂಗಣದಲ್ಲಿ ಇದ್ದ ಕುರ್ಚಿಯಲ್ಲಿ ಕುಳಿತರು. ಅವರಿಗೆ ಕೋಪಗೊಳ್ಳಬೇಕೋ ಅಥವಾ ಚಿಂತಿಸಬೇಕೋ ಅರ್ಥವಾಗುತ್ತಿರಲಿಲ್ಲ. ರಮಾ ಅಷ್ಟರವರೆಗೆ ಬಾಗಿಲು ಬಳಿ ನಿಂತು ಈ ಎಲ್ಲವನ್ನ ಕೇಳುತ್ತಿದ್ದರು. ಅವರು ಸ್ವಲ್ಪ ನಗುತ್ತಾ, ನೀವು ಯಾವಾಗಲೂ ಹೇಳುತ್ತೀರಲ್ಲ, ಅವನ ತಲೆಯಲ್ಲೇನು ನಡೆಯುತ್ತಿದೆ ಎಂದು, ನನಗೆ ಏನೂ ಅರ್ಥವಾಗುವುದಿಲ್ಲ ಅಂತ. ಈಗ ನೋಡಿ, ಇಂದಿನ ಮಕ್ಕಳ ಜಗತ್ತು ಮನೆಯ 4 ಗೋಡೆಗಳಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಅವರು ಒಂದು ಡಿಜಿಟಲ್ ಜಗತ್ತಿನಲ್ಲಿ ಬದುಕುತ್ತಿದ್ದಾರೆ ಅಂತ ಹೇಳಿದರು. ಸಂದೇಶ್ ಅವರು ಆಶ್ಚರ್ಯದಿಂದ, ಅಯ್ಯೋ, ಅದು ಹೇಗೆ ಸಾಧ್ಯ ಅಂತ ಕೇಳಿದರು. ಅಷ್ಟರಲ್ಲಿ ಪಿಂಟುನ ವಾಟ್ಸಪ್ಗೆ ಒಂದು ವಾಯ್ಸ್ ಮೆಸೇಜ್ ಬಂದಿತು. ಅವನು ಕೇಳಿದಾಗ ಅದು ಅವನ ತಂದೆಯ ಧ್ವನಿಯಾಗಿತ್ತು. ಪಿಂಟು, ನೀನು ಎಲ್ಲಿ ಇದ್ದೀಯಾ? ಇನ್ನು ನೀನು ನಿನ್ನ ಹೋಮ್ವರ್ಕ್ ಮುಗಿಸಿಲ್ಲ, ಹೇಳದೆ ಹೊರಗೆ ಹೋಗಿದ್ದೀಯಾ? ಬೇಗನೆ ಮನೆಗೆ ಬಾ ಅಂತ. ಪಿಂಟು ಕೂಡಲೇ ವಾಯ್ಸ್ ಮೆಸೇಜ್ ಕಳುಹಿಸಿದ. ಸರಿ ಪಪ್ಪ, ಈಗ ಬರುತ್ತೇನೆ ಎಂದು ಹೇಳಿ ಅವನು ಅಲ್ಲಿಂದ ಹೋಗಿಬಿಟ್ಟ.
ಆದರೆ ಸಂದೇಶ್ ಇನ್ನೂ ಆಶ್ಚರ್ಯದಿಂದ ಅಲ್ಲಿಯೇ ನಿಂತಿದ್ದರು. ಸ್ವಲ್ಪ ಹೊತ್ತಿನ ನಂತರ ರೋಹಿತ್ ಮನೆಗೆ ಬಂದನು. ಆ ಸಮಯದಲ್ಲಿ ಡೈನಿಂಗ್ ಟೇಬಲ್ ಬಳಿ ಸಂದೇಶ್ ಮತ್ತು ರಮಾ ಊಟ ಮಾಡುತ್ತಿದ್ದರು. ರೋಹಿತ್ ನನ್ನ ನೋಡಿದ ಸಂದೇಶ್ ಅವರು ನಗುತ್ತಾ, ಅಯ್ಯೋ ಮಗನೇ, ಬಾ ಊಟ ಮಾಡು ಅಂತ ಹೇಳಿದರು. ರೋಹಿತ್ ತನ್ನ ಜಾಕೆಟ್ ತೆಗೆಯುತ್ತಾ, ಬೇಡ ಅಪ್ಪ, ನಾನು ಈಗಾಗಲೇ ತಿಂದು ಬಂದಿದ್ದೇನೆ ಅಂದನು. ಅಯ್ಯೋ, ಕನಿಷ್ಠ ಒಂದು ಚಪಾತಿ ತಿನ್ನು, ನಿನ್ನ ಅಮ್ಮ ತುಂಬಾ ಪ್ರೀತಿಯಿಂದ ಅಡಿಗೆ ಮಾಡಿದ್ದಾಳೆ ಅಂತ ಸಂದೇಶ್ ಅವರು ಹೇಳಿದರು. ತಂದೆಯ ಒತ್ತಾಯದಿಂದ ರೋಹಿತ್ ಮನಸ್ಸಿಲ್ಲದೆ ಡೈನಿಂಗ್ ಟೇಬಲ್ ಬಳಿ ಕುಳಿತನು. ಅವನು ಕುಳಿತ ತಕ್ಷಣ ರಮಾ ಅವರು ಸ್ವಲ್ಪ ಕೋಪದಿಂದ, ಮಗನೇ, ಇವತ್ತು ದಿನವೆಲ್ಲ ಎಲ್ಲಿ ಹೋಗಿದ್ದಿ ಅಂತ ಕೇಳಿದರು. ರೋಹಿತ್ ಸ್ವಲ್ಪ ಹಿಂಜರಿದು ನಿಧಾನವಾಗಿ, ಅದು ನಾನು ಕಾಫಿ ಡೇಗೆ ಹೋಗಿದ್ದೆ ಅಮ್ಮ ಅಂತ ಹೇಳಿದ. ಸಂದೇಶ್ ಅವರು ನಗುತ್ತಾ ಹಾಸ್ಯವಾಗಿ, ಹೌದು, ಅಲ್ಲಿನ ಕೋಲ್ಡ್ ಕಾಫಿಗೆ ಬೇರೆಯದೇ ರುಚಿ ಇದೆ ಅಂತ ಹೇಳಿದರು. ರೋಹಿತ್ ಬೆಚ್ಚಿ ಬಿದ್ದನು. ಅವನ ಮುಖದ ಬಣ್ಣವೇ ಬದಲಾಯಿತು. ಅವನು ಅಚಾನಕ್ ಕೆಮ್ಮಲು ಶುರು ಮಾಡಿದ. ರಮಾ ನೀರಿನ ಗ್ಲಾಸ್ ಮುಂದೆ ಇಟ್ಟು, ಏನಾಯಿತು, ಇಷ್ಟು ಏಕೆ ಬೆಚ್ಚಿ ಬಿದ್ದೆ ಅಂದರು. ರೋಹಿತ್ ನೀರು ಕುಡಿದು ಮೊಬೈಲ್ ಕಡೆ ನೋಡುತ್ತಾ ಮೌನವಾಗಿ ಊಟ ಮಾಡಲು ಆರಂಭಿಸಿದ. ಅಷ್ಟರಲ್ಲಿ ರಮಾ ಅವರು ಮಮತೆಯಿಂದ, ಮಗನೇ, ಪಲ್ಯ ಹೇಗೆ ಆಗಿದೆ ಅಂದರು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ರೋಹಿತ್ ಕಣ್ಣುಗಳು ಕೆಳಗೆ ನೆಟ್ಟಿದ್ದವು. ಅವನ ಕೈಗಳು ಮೊಬೈಲ್ ಮೇಲೆ ಓಡಾಡುತ್ತಿದ್ದವು. ಅವನ ಬೆರಳುಗಳು ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಮಾಡುತ್ತಿದ್ದವು. ರಮಾ ಅವರ ಮುಖ ಮಂಕಾಯಿತು. ಅವರು ಮತ್ತೆ, ರೋಹಿತ್, ಕನಿಷ್ಠ ಊಟ ಮಾಡುವಾಗಲಾದರೂ ಮೊಬೈಲನ್ನು ಬದಿಗೆ ಇಡಬಹುದು ಅಲ್ಲವೇ ಅಂತ ಹೇಳಿದರು. ರೋಹಿತ್ ಮೇಲೆ ನೋಡದೆ ಉತ್ತರಿಸಿದನು, ಅಮ್ಮ, ಇದು ಒಂದು ಮುಖ್ಯ ಕೆಲಸವಾಗಿದೆ ಅಂತ. ಇಲ್ಲಿಯವರೆಗೆ ಮೌನವಾಗಿ ನೋಡುತ್ತಿದ್ದ ಸಂದೇಶ್ ಅವರು ಸ್ವಲ್ಪ ನಗುತ್ತಾ, ಪರವಾಗಿಲ್ಲ ರಮಾ, ಅವನೀಗ ಮಾಡಲಿ, ಅವನ ಕೆಲಸಗಳಿರಬಹುದು ಅಂತ ಹೇಳಿದರು. ಅಷ್ಟರಲ್ಲಿ ರೋಹಿತ್ ತನ್ನ ಮೊಬೈಲನ್ನು ಸ್ವಲ್ಪ ಬದಿಗೆ ಇಟ್ಟನು. ಆಗ ಸಂದೇಶ್ ಅವರು ಸಹಜವಾಗಿ ಕೇಳಿದರು, ಮಗನೇ, ನಿನ್ನ ಇಂಟರ್ನ್ಶಿಪ್ ಹೇಗೆ ನಡೆಯುತ್ತಿದೆ ಅಂತ. ರಮಾ ಕೂಡ ಕುತೂಹಲದಿಂದ, ಹೌದು ಮಗನೇ, ನಮಗೂ ತಿಳಿಯಲಿ, ಜನರು ಕೇಳುತ್ತಾರೆ, ನಾವು ಏನು ಹೇಳಬೇಕು ಅಂದರು. ರೋಹಿತ್ ಸ್ವಲ್ಪ ಮುಜುಗರದಿಂದ ಮಂದಹಾಸ ಬೀರಿ, ಅಯ್ಯೋ, ನಿಮಗೆ ಏನು ಹೇಳಲಿ, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಳ್ಳುತ್ತೀರಿ ಅಂತ ಹೇಳಿದನು. ಸಂದೇಶ್ ಅವರು ಮತ್ತು ರಮಾ ಒಬ್ಬರನ್ನೊಬ್ಬರು ನೋಡಿಕೊಂಡರು. ರಮಾ ನಿಧಾನವಾಗಿ, ಆದರೆ ಮಗನೇ, ನೀನು ನಮಗೆ ಯಾವಾಗಲೂ ವಿವರಿಸಿಲ್ಲವಲ್ಲ ಅಂತ ಹೇಳಿದರು. ರೋಹಿತ್ ಸ್ವಲ್ಪ ಕಿರಿಕಿರಿಯಿಂದ, ಅಮ್ಮ, ಹೇಳಿದ್ದೇನಲ್ಲವೇ, ಇದು ನಿಮಗೆ ಅರ್ಥವಾಗುವ ವಿಷಯವೇ ಅಲ್ಲ ಅಂದನು. ಟೇಬಲ್ ಮೇಲೆ ಏಕಾಏಕಿ ಮೌನ ಆವರಿಸಿತು. ರಮಾ ಕೆಲ ಕ್ಷಣ ರೋಹಿತ್ ಕಡೆ ನೋಡಿದರು. ನಂತರ ಅವರ ಮುಖ ಮಂಕಾಯಿತು. ಕೇಳುತ್ತಿದ್ದೀರಾ ನಿಮ್ಮ ಮಗನ ಮಾತನ್ನ ಎಂದು ಅವರು ಸಂದೇಶ್ ಅವರ ಕಡೆ ನೋಡಿ ಹೇಳಿದರು. ನಮ್ಮ ಮಗನಿಂದ ಇದನ್ನೇ ಕೇಳಬೇಕಿತ್ತು. ಇಷ್ಟು ಪ್ರೀತಿ ನೀಡಿ ಬೆಳೆಸಿದ ಮಗ, ಓದಿಸಿ ದೊಡ್ಡವನನ್ನಾಗಿಸಿದ ಮಗ, ಒಮ್ಮೆ ನಾವು ನಮ್ಮ ಜಗತ್ತು ಎಂದುಕೊಂಡ ಮಗ, ಈಗ ಅವನೇ ಹೇಳುತ್ತಾನೆ ನಿಮಗೆ ಏನೂ ಅರ್ಥವಾಗುವುದಿಲ್ಲ ಎಂದು ಅಂತ ಹೇಳುವಾಗ ರಮಾ ಅವರ ಧ್ವನಿಯಲ್ಲಿ ಕೋಪ, ನೋವು ಮತ್ತು ಆಳವಾದ ದುಃಖ ಅಡಗಿತ್ತು. ರೋಹಿತ್ ತಾಯಿಯ ಕಣ್ಣಲ್ಲಿ ನೋಡುತ್ತಿದ್ದಂತೆಯೇ ತನ್ನ ತಪ್ಪು ಅರಿತನು. ಆದರೆ ಈಗ ಅದನ್ನು ಒಪ್ಪಿಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನು ಕುರ್ಚಿಯನ್ನು ಹಿಂದೆ ಸರಿಸಿ ಎದ್ದು ಏನೂ ಹೇಳದೆ ತನ್ನ ಕೊಠಡಿಗೆ ಹೋದನು. ಮತ್ತೆ ಟೇಬಲ್ ಮೇಲೆ ಮೌನ ಆವರಿಸಿತು. ಸಂದೇಶ್ ರಮಾ ಅವರ ಕೈಯನ್ನು ಮೆಲ್ಲನೆ ಹಿಡಿದು, ಶಾಂತವಾಗು ರಮಾ, ಮಗ ದೊಡ್ಡವನಾಗಿದ್ದಾನೆ, ಅವನಿಗೆ ಪ್ರೀತಿಯಿಂದ ಹೇಳಬೇಕು ಅಂತ ಹೇಳಿದರು. ರಮಾ ಒಂದು ಆಳವಾದ ಉಸಿರೆಳೆದು ನಂತರ ನಿಧಾನವಾಗಿ, ಸಮಯ ಎಷ್ಟು ಬೇಗ ಬದಲಾಗುತ್ತಿದೆ ಅಲ್ಲವೇ, ಮತ್ತು ಸಮಯ ಬದಲಾಗುವಂತೆ ಮಕ್ಕಳು ಕೂಡ ಎಷ್ಟು ಬೇಗ ಬದಲಾಗುತ್ತಿದ್ದಾರೆ ಅಂತ ಹೇಳಿ ಅವರು ಕಣ್ಣೀರನ್ನು ಮರೆ ಮಾಡುತ್ತಾ ಪಾತ್ರೆಗಳನ್ನು ತೆಗೆದುಕೊಂಡು ಮೌನವಾಗಿ ಅಡುಗೆ ಮನೆಗೆ ಹೋದರು. ಮುಂದಿನ ದಿನ ಬೆಳಗ್ಗೆ ಸುತ್ತಾಡುವಾಗ ಸಂದೇಶ್ ತಮ್ಮ ಸಮಸ್ಯೆಯನ್ನು ಸ್ನೇಹಿತ ಗಜೇಂದ್ರ ಅವರಿಗೆ ಹೇಳಿದರು. ಅದಕ್ಕೆ ಗಜೇಂದ್ರರು, ಸಮಯ ಬದಲಾಗಿದೆ ಸ್ನೇಹಿತ, ಆದ್ದರಿಂದ ಇಂದಿನ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಕೂಡ ಅವರಂತೆ ಯೋಚಿಸಬೇಕು, ಅವರಂತೆ ಬದುಕುವುದನ್ನು ಕಲಿಯಬೇಕು. ನನ್ನನ್ನೇ ನೋಡು, ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಮಾಡುವುದು, ಆನ್ಲೈನ್ ಹಣ ಕಳುಹಿಸುವುದು, ಆ್ಯಪ್ ಮೂಲಕ ಶಾಪಿಂಗ್ ಮಾಡುವುದು, ಇವೆಲ್ಲವನ್ನ ನಾನು ಕಲಿತಿದ್ದೇನೆ. ಆದ್ದರಿಂದ ನೀನು ಕೂಡ ಕಲಿ. ನನ್ನ ಮಗ ಏನು ಮಾಡುತ್ತಾನೆ, ಎಲ್ಲಿ ಹೋಗುತ್ತಾನೆ, ನನಗೆ ಎಲ್ಲವೂ ಗೊತ್ತಾಗಿರುತ್ತದೆ ಅಂತ ಹೇಳಿದರು. ಇದನ್ನು ಕೇಳಿ ಸಂದೇಶ್ ಅವರು ಉತ್ಸಾಹದಿಂದ, ಇದು ತುಂಬ ಒಳ್ಳೆಯ ವಿಷಯ, ನನ್ನ ಮಗನ ಬಗ್ಗೆ ನನಗೆ ಏನೂ ತಿಳಿಯುವುದೇ ಇಲ್ಲ, ಏನಾದರೂ ಕೇಳಿದರೆ ತಕ್ಷಣ ಕೋಪಗೊಳ್ಳುತ್ತಾನೆ. ನಮ್ಮ ಬಾಡಿಗೆದಾರನ ಮಗ ಪಿಂಟು ನಿನ್ನೆ ತನ್ನ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಸ್ಟೋರಿ ನೋಡಿ ಹೇಳಿದ, ರೋಹಿತ್ ರೋಸ್ ಗಾರ್ಡನ್ನಲ್ಲಿ ಸುತ್ತಾಡುತ್ತಿದ್ದಾನೆ ಎಂದು ಅಂತ ಹೇಳಿದರು.
ಇದನ್ನ ಕೇಳಿ ಗಜೇಂದ್ರರು ಹುಬ್ಬುಗಳನ್ನ ಗಂಟಿಕ್ಕಿ ಸ್ವಲ್ಪ ಯೋಚಿಸಿದರು. ನಂತರ ಅವರ ಕಣ್ಣಲ್ಲಿ ಒಂದು ಹೊಳಪು ಕಾಣಿಸಿತು. ಸಂದೇಶ್, ನನ್ನ ಬಳಿ ಒಂದು ಐಡಿಯಾ ಇದೆ ಎಂದು ಹೇಳಿದರು. ಸಂದೇಶ್ ಅವರು ತಕ್ಷಣ ಕುತೂಹಲದಿಂದ ಯಾವ ಐಡಿಯಾ ಅಂದರು. ಗಜೇಂದ್ರರು ನೀರಿನ ಬಾಟಲ್ ತೆಗೆದು ಒಂದು ಸಿಪ್ ನೀರು ಕುಡಿದು ನಗುತ್ತಾ, ನೀನು ಕೂಡ ಸ್ಮಾರ್ಟ್ಫೋನ್ ಬಳಸಲು ಶುರು ಮಾಡು, ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತದೆ ಅಂತ ಹೇಳಿದರು. ಏನ್ ಮಿತ್ರ, ಹೀಗೆ ವಿಚಿತ್ರವಾಗಿ ಮಾತನಾಡುತ್ತಿದ್ದೀಯಾ? ನನ್ನ ಮಗ ದಿನಪೂರ್ತಿ ಮೊಬೈಲ್ನಲ್ಲಿ ಮುಳುಗಿರುವುದರಿಂದಲೇ ನಾನು ಈಗಾಗಲೇ ಕಂಗೆಟ್ಟಿದ್ದೇನೆ. ಮೇಲಾಗಿ ನೀನು ನನಗೂ ಕೂಡ ಸ್ಮಾರ್ಟ್ಫೋನ್ ಬಳಸಲು ಹೇಳುತ್ತಿದ್ದೀಯಾ? ಮಗನನ್ನು ಅದರಿಂದ ದೂರ ಮಾಡಬೇಕಾದರೆ ನಾನೂ ಕೂಡ ಅದರಲ್ಲಿ ಮುಳುಗಬೇಕಾ ಅಂತ ಸಂದೇಶ್ ಅವರು ಹೇಳಿದರು. ಅದಕ್ಕೆ ಗಜೇಂದ್ರರವರು ನಗುತ್ತಾ, ಅಯ್ಯೋ ಇಲ್ಲ, ನಾನು ಆ ರೀತಿ ಹೇಳಿಲ್ಲ. ಅಗತ್ಯವಿದ್ದಷ್ಟು ಮಾತ್ರ ಬಳಸಬೇಕು. ಆದರೆ ಕನಿಷ್ಠ ನಿನ್ನ ಮಗ ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ, ಏನು ಮಾಡುತ್ತಿದ್ದಾನೆ ಅಂತ ನೀನು ತಿಳಿಯಬಹುದು ಅಂತ ಹೇಳಿ ಮತ್ತೆ ಸ್ವಲ್ಪ ತಡೆದು, ಲೋಕ ಬದಲಾಗುತ್ತಿದೆ, ಅಂದರೆ ನೀನು ಕೂಡ ಬದಲಾವಣೆಯನ್ನ ಸ್ವೀಕರಿಸಬೇಕು. ನೀನು ಯಾವಾಗಲೂ ಹೇಳುತ್ತೀಯ ನನ್ನ ಮಗ ನನ್ನಿಂದ ದೂರವಾಗಿ ಬಿಟ್ಟ ಎಂದು. ಆದರೆ ನಿಜವೆಂದರೆ ಅವನು ನಿನ್ನಿಂದ ದೂರವಾಗಿಲ್ಲ, ನಿನ್ನ ಜಗತ್ತಿನಿಂದ ದೂರವಾಗಿದ್ದಾನೆ. ನೀನು ಅವನ ಜಗತ್ತಿಗೆ ಸೇರಿಕೊಂಡರೆ ಈ ದೂರ ಸ್ವತಃ ಕಡಿಮೆಯಾಗುತ್ತದೆ ಅಂತ ಹೇಳಿದರು. ನಿನ್ನ ಮಾತೇನೋ ಸರಿ ಇದೆ, ಆದರೆ ಒಂದು ಸಮಸ್ಯೆ ಇದೆ. ನನ್ನದು ಬಟನ್ ಮೊಬೈಲ್ ಇರುವುದು, ಇದಕ್ಕೆ ಸ್ಮಾರ್ಟ್ಫೋನ್ ಬೇಕಾಗುತ್ತದೆ ಅಲ್ಲವೇ ಅಂತ ಸಂದೇಶ್ ಅವರು ಕೇಳಿದಾಗ ಗಜೇಂದ್ರರು, ಅದರಲ್ಲೇನು ಸಮಸ್ಯೆ ಇದೆ, ಹಿಂದೆ ಮಾರ್ಕೆಟ್ಗೆ ಹೋಗೋಣ, ಒಂದು ಸ್ಮಾರ್ಟ್ಫೋನ್ ಖರೀದಿಸೋಣ ಅಂದರು. ಸಂದೇಶ್ ಅವರು ಸ್ವಲ್ಪ ಗೊಂದಲದಲ್ಲಿದ್ದರು. ನಂತರ ಸ್ವಲ್ಪ ನಗುತ್ತಾ, ಸರಿ, ಇಂದು ಸಂಜೆ ಹೋಗೋಣ ಅಂದರು. ಸಂಜೆಯಾಗುತ್ತಿದ್ದಂತೆ ಇಬ್ಬರು ಸ್ನೇಹಿತರು ಮಾರುಕಟ್ಟೆಗೆ ಹೊರಟರು. ಮೊಬೈಲ್ ಅಂಗಡಿಯಲ್ಲಿ ನಿಂತಾಗ ಸಂದೇಶ್ ಅವರಿಗೆ ಮೊದಲ ಬಾರಿಗೆ ಅನಿಸಿತು, ತಾನಿನ್ನು ಎಷ್ಟು ಹಳೆಯ ಜಗತ್ತಿನಲ್ಲಿ ಬದುಕುತ್ತಿದ್ದೇನೆ ಎಂದು. ಎಲ್ಲೆಡೆ ಯುವಕರು ಹೊಸ ಹೊಸ ಸ್ಮಾರ್ಟ್ಫೋನ್ ಪಿಕ್ಚರ್ಗಳ ಬಗ್ಗೆ ಕೇಳುತ್ತಿದ್ದರು, ಕ್ಯಾಮ್ರಾ ಪರೀಕ್ಷಿಸುತ್ತಿದ್ದರು. ಸಂದೇಶ್ ಅವರು ತಮ್ಮ ಬಜೆಟ್ಗೆ ತಕ್ಕಂತೆ ಒಂದು ಸ್ಮಾರ್ಟ್ಫೋನ್ ಆಯ್ಕೆ ಮಾಡಿಕೊಂಡು ಖರೀದಿಸಿದರು. ನಂತರ ಮನೆಗೆ ಬಂದರು. ಆದರೆ ಈಗ ಸಮಸ್ಯೆ ಏನೆಂದರೆ ಅವರಿಗೆ ಸ್ಮಾರ್ಟ್ಫೋನ್ ಬಳಸುವುದು ಗೊತ್ತಿರಲಿಲ್ಲ ಮತ್ತು ಅವರ ಮಗ ತನ್ನದೇ ಜಗತ್ತಿನಲ್ಲಿ ತಲ್ಲೀನನಾಗಿರುತ್ತಿದ್ದ. ಆದ್ದರಿಂದ ಸಂದೇಶ್ ಅವರು ತಮ್ಮ ಬಾಡಿಗೆದಾರನ ಮಗನನ್ನ ಕರೆದರು. ಪಿಂಟು ಮಗನೇ, ಸ್ವಲ್ಪ ಇಲ್ಲಿ ಬಾ. ಅಂಗಣದಲ್ಲಿ ಆಟ ಆಡುತ್ತಿದ್ದ ಪಿಂಟು ಉತ್ಸಾಹದಿಂದ ಒಳಗೆ ಬಂದನು. ಏನಾಯ್ತು ಅಂಕಲ್? ಸಂದೇಶ್ ಅವರು ನಗುತ್ತಾ ಹೊಸ ಸ್ಮಾರ್ಟ್ಫೋನ್ ಅವನ ಕಡೆಗೆ ಮುಂದಿಟ್ಟರು. ಮಗನೇ, ಇದನ್ನು ಹೇಗೆ ಬಳಸಬೇಕು ಎಂದು ಹೇಳು ಅಂದರು. ವಾ ಅಂಕಲ್, ನೀವು ಸ್ಮಾರ್ಟ್ಫೋನ್ ತೆಗೆದುಕೊಂಡಿದ್ದೀರಾ ಎಂದು ಪಿಂಟು ಕಣ್ಣಿನಲ್ಲಿ ಹೊಳಪಿನಿಂದ ಹೇಳಿದ. ಅವನು ತಕ್ಷಣ ಸ್ಕ್ರೀನ್ ಮೇಲೆ ಬೆರಳುಗಳನ್ನು ಚಲಾಯಿಸಲು ಆರಂಭಿಸಿದನು. ಸಂದೇಶ್ ಅವರು ಗಮನದಿಂದ ನೋಡುತ್ತಿದ್ದರು. ಆ ದಿನ ಭಾನುವಾರವಾಗಿದ್ದರಿಂದ ಪಿಂಟುಗೆ ಕಲಿಸಲು ಸಾಕಷ್ಟು ಸಮಯ ಇತ್ತು ಮತ್ತು ಸಂದೇಶ್ ಅವರಿಗೆ ಕಲಿಯಲು ಕೂಡ ಸಮಯ ಇತ್ತು. ಪಿಂಟು ಅವರಿಗೆ ಸ್ಮಾರ್ಟ್ಫೋನ್ ಹೇಗೆ ಬಳಸಬೇಕು ಎಂದು ಕಲಿಸಲು ಆರಂಭಿಸಿದ. ಅವನು ಅವರಿಗಾಗಿ ಫೇಸ್ಬುಕ್ ಐಡಿ ಸೃಷ್ಟಿಸಿಕೊಟ್ಟನು. ಪೋಸ್ಟ್ ಹೇಗೆ ಹಾಕುವುದು, ಅಪ್ಡೇಟ್ಗಳನ್ನು ಹೇಗೆ ನೋಡುವುದು ಎಲ್ಲವನ್ನೂ ಕಲಿಸಿದನು. ಜೊತೆಗೆ ವಾಟ್ಸಾಪ್ ಬಳಸುವುದನ್ನು ಕಲಿಸಿದನು. ನಿಧಾನವಾಗಿ ಸಂದೇಶ್ ಅವರ ಮುಜುಗರ ಕಡಿಮೆ ಆಗತೊಡಗಿತು. ಸಂಜೆಯ ವೇಳೆಗೆ ಸಂದೇಶ್ ಅವರ ಮಗ ರೋಹಿತ್ ತನ್ನ ತಂದೆಯ ಕೈಯಲ್ಲಿ ಸ್ಮಾರ್ಟ್ಫೋನ್ ನೋಡಿದಾಗ ಆಶ್ಚರ್ಯಪಟ್ಟು, ಅಯ್ಯೋ ಅಪ್ಪ, ಈ ಫೋನ್ ನಿಮ್ಮ ಬಳಿ ಹೇಗೆ ಬಂದಿತು ಅಂತ ಕೇಳಿದನು. ಅದಕ್ಕೆ ಸಂದೇಶ್ ಅವರು, ಹೇಗೆ ಬಂದಿತು ಅಂದರೆ, ಇದು ನನ್ನ ಫೋನು, ಹೊಸದಾಗಿ ಖರೀದಿಸಿದ್ದೇನೆ ಅಂದರು. ನಿಮಗೆ ಸ್ಮಾರ್ಟ್ಫೋನ್ ಬಳಸುವುದು ಬರುತ್ತಾ ಅಂತ ರೋಹಿತ್ ಕೇಳಿದಾಗ ಸಂದೇಶ್ ಅವರು ತಮ್ಮ ಫೋನಿನಲ್ಲಿ ಬೆರಳುಗಳನ್ನು ಓಡಿಸುತ್ತಾ, ಮೊದಲು ನೀನು ನಿನ್ನ ಫೇಸ್ಬುಕ್ ಚೆಕ್ ಮಾಡು ಅಂತ ಹೇಳಿದರು. ರೋಹಿತ್ ತನ್ನ ತಂದೆಯ ಫೇಸ್ಬುಕ್ ಐಡಿ ನೋಡಿದಾಗ ಆಶ್ಚರ್ಯಗೊಂಡು, ವಾವ್, ತುಂಬ ಚೆನ್ನಾಗಿದೆ ಅಂತ ಹೇಳಿದನು. ಅಷ್ಟರಲ್ಲಿ ಸಂದೇಶ್ ಅವರ ದೃಷ್ಟಿ ತಮ್ಮ ಹೆಂಡತಿಯ ಕಡೆಗೆ ಬಿದ್ದಿತು. ರಮಾ ಆ ದಿನ ತುಂಬ ಸುಂದರವಾದ ಸೀರೆ ಧರಿಸಿದ್ದರು. ಬನ್ನಿ, ಒಂದು ಫೋಟೋ ತೆಗೆದುಕೊಳ್ಳೋಣ ಅಂತ ಸಂದೇಶ್ ಅವರು ಹೇಳಿದರು. ಅಪ್ಪ, ನೀವು ಇಬ್ಬರು ಒಟ್ಟಿಗೆ ನಿಲ್ಲಿ, ನಾನು ನಿಮ್ಮಿಬ್ಬರ ಫೋಟೋ ತೆಗೆದುಕೊಳ್ಳುತ್ತೇನೆ ಅಂತ ರೋಹಿತ್ ಹೇಳಿದಾಗ ಸಂದೇಶ್ ಅವರು, ಅಯ್ಯೋ ಮಗನೇ, ನಮ್ಮಿಬ್ಬರದ್ದಲ್ಲ, 3 ಫೋಟೋ ತೆಗೆದುಕೊಳ್ಳೋಣ. ಅದನ್ನು ಏನೋ ಹೇಳ್ತಾರಲ್ಲ, ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೇಳಿದರು. ರೋಹಿತ್ ನಗುತ್ತಾ ತನ್ನ ಕುಟುಂಬದ ಜೊತೆ ಒಂದು ಸೆಲ್ಫಿ ತೆಗೆದುಕೊಂಡನು. ಸಂದೇಶ್ ಅವರು ಆ ಫೋಟೋವನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದರು. ಮುಂದಿನ ದಿನ ಬೆಳಗ್ಗೆ ಪಾರ್ಕ್ನಲ್ಲಿ ಸುತ್ತಾಡುತ್ತಾ ಸಂದೇಶ್ ಅವರು ಗಜೇಂದ್ರ ಅವರಿಗೆ, ಗಜೇಂದ್ರ, ನಿನ್ನ ಐಡಿಯಾ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು. ಅದಕ್ಕೆ ಗಜೇಂದ್ರರವರು, ಏನಾಯಿತು ಅಂತ ಕೇಳಿದರು. ನೋಡಿಲ್ಲಿ, ನಿನ್ನೆ ಹಾಕಿದ ನಮ್ಮ ಫೋಟೋಗೆ ರೋಹಿತ್ ಕೂಡ ಲೈಕ್ ಮಾಡಿದ್ದಾನೆ ಅಂತ ಸಂದೇಶ್ ಅವರು ಹೇಳಿದಾಗ, ವಾವ್, ಅದ್ಭುತ ಎಂದು ಗಜೇಂದ್ರರವರು ಹೇಳಿದರು. ಧನ್ಯವಾದ ಮಿತ್ರ, ಇದು ಎಲ್ಲವೂ ನಿನ್ನ ಕಾರಣದಿಂದಲೇ ಆಗಿದ್ದು ಅಂತ ಸಂದೇಶ್ ಅವರು ಹೇಳಿದರು.
ಆ ಸಂಜೆ ರೋಹಿತ್ ತನ್ನ ಮೊಬೈಲ್ ನೋಡುತ್ತಿದ್ದಾಗ ಅವನಿಗೆ ಒಂದು ವಾಟ್ಸಪ್ ಮೆಸೇಜ್ ಬಂದಿತು. ಅದರಲ್ಲಿ ಬರೆಯಲಾಗಿತ್ತು, ರೋಹಿತ್ ಮಗನೇ, ಇಂದು ನಾನು ಮನೆಗೆ ಬೇಗ ಬಂದಿದ್ದೇನೆ. ನಾನು ಎಲ್ಲರಿಗೂ ಮ್ಯಾಗಿ ನೂಡಲ್ಸ್ ಮಾಡುತ್ತಿದ್ದೇನೆ. ಆದ್ದರಿಂದ ಹೊರಗೆ ಹೋಗಬೇಡ. ಇಂದು ನಾವು ಎಲ್ಲರೂ ಸೇರಿ ನೂಡಲ್ಸ್ ತಿನ್ನೋಣ ಅಂತ. ಇದನ್ನು ನೋಡಿ ರೋಹಿತ್ ಮುಖದಲ್ಲಿ ಒಂದು ನಗು ಮೂಡಿತು. ಅವನು ಮೆಸೇಜ್ ಕಳುಹಿಸಿದನು, ಸರಿ ಅಪ್ಪ, ಹೋಗುವುದಿಲ್ಲ ಅಂತ. 3 ಜನರು ಒಟ್ಟಿಗೆ ಕುಳಿತು ನೂಡಲ್ಸ್ ತಿಂದರು. ತಿಂದಾದ ಮೇಲೆ ರಮಾ, ನೂಡಲ್ಸ್ ತುಂಬ ರುಚಿಯಾಗಿತ್ತು. ಈಗ ಸ್ವಲ್ಪ ಸಿಹಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಅಂತ ಹೇಳಿದರು. ಅದಕ್ಕೆ ಸಂದೇಶ್ ಅವರು, ಅದರಲ್ಲೇನು ದೊಡ್ಡ ವಿಷಯ, ನಾನು ಈಗಲೇ ಹೋಗಿ ಜಿಲೇಬಿ ತರುತ್ತೇನೆ ಅಂತ ಹೇಳಿದರು. ಇದನ್ನು ಕೇಳಿ ರೋಹಿತ್, ಅಪ್ಪ, ತಂದುಕೊಳ್ಳುವುದಕ್ಕೆ ಏಕೆ ಹೋಗಬೇಕು? ಮನೆಗೆ ಎಲ್ಲವೂ ಬರುತ್ತದೆ. ಈಗ ನೀವು ಸ್ಮಾರ್ಟ್ಫೋನ್ ಬಳಸುವುದನ್ನು ಕಲ್ತಿದ್ದೀರಲ್ಲ, ಹೊರಗಿನಿಂದ ಆನ್ಲೈನ್ ಆರ್ಡರ್ ಮಾಡುವುದನ್ನು ಕಲಿಯಿರಿ ಅಂತ ಹೇಳಿದ. ಸಂದೇಶ್ ಆಶ್ಚರ್ಯದಿಂದ ಕೇಳಿದರು, ಹೇಗೆ ಅಂತ. ನಾನು ತೋರಿಸುತ್ತೇನೆ ಅನ್ನುತ್ತಾ ರೋಹಿತ್ ಅವರ ಫೋನ್ ತೆಗೆದುಕೊಂಡು ಆನ್ಲೈನ್ ಆಹಾರ ಆರ್ಡರ್ ಮಾಡುವುದನ್ನು ಕಲಿಸಿದನು. ರಮಾ ಇಬ್ಬರು ತಂದೆ ಮಗನನ್ನ ಹೀಗೆ ಮಾತನಾಡುತ್ತಾ ಕುಳಿತಿರುವುದನ್ನು ನೋಡಿ ಮಂತ್ರಮುಗ್ಧರಾದರು. ಬಹಳ ದಿನಗಳ ನಂತರ ಅವರಿಗೆ ಈ ದೃಶ್ಯ ಕಾಣಿಸಿಕೊಂಡಿತು. ಮುಂದಿನ ದಿನ ಗಜೇಂದ್ರರವರು ಫೋನ್ ಮಾಡಿ, ಸಂದೇಶ್, ಪಾರ್ಕಿಗೆ ಬಾ, ಉಳಿದ ಎಲ್ಲವೂ ಕಲ್ತಿದ್ದೀಯಲ್ಲ, ಇಂದು ನಿನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಮಾಡೋಣ ಅಂತ ಹೇಳಿದರು. ಸರಿ, ಈಗ ಬರುತ್ತೇನೆ ಎಂದು ಸಂದೇಶ್ ಅವರು ಹೇಳಿ ಸ್ವಲ್ಪ ಹೊತ್ತಿನಲ್ಲಿಯೇ ಅವರು ಪಾರ್ಕಿಗೆ ಹೋದರು. ಅಲ್ಲಿ ಗಜೇಂದ್ರರವರು ಅವರ ಪ್ರೊಫೈಲ್ ಫೋಟೋಗೆ ಒಂದು ಚಂದಾದ ಫೋಟೋ ತೆಗೆದುಕೊಂಡರು ಮತ್ತು ನಂತರ ಕೇಳಿದರು, ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಏನು ಇಡೋಣ ಅಂತ. ಸಂದೇಶ್ ಅವರು ಇನ್ನೇನು ಅಂತ ಸಂದೇಶ್ ಅವರು ಕೇಳಿದಾಗ ಗಜೇಂದ್ರರು ನಗುತ್ತಾ, ಅಯ್ಯೋ ಇಲ್ಲ ಮಿತ್ರ, ಯೂಸರ್ ನೇಮ್ ಸ್ವಲ್ಪ ಕೂಲ್ ಆಗಿರಬೇಕು ಅಂದರು. ಹಾಗಾದರೆ ನಿನ್ನ ಯೂಸರ್ ನೇಮ್ ಏನು ಅಂತ ಸಂದೇಶ್ ಅವರು ಕೇಳಿದಾಗ ಗಜೇಂದ್ರರವರು, ನನ್ನದು ಜೀನಾ ಅಭಿ ಬಾಕಿ ಹೇ, ನನ್ನ ಯೋಚನೆಯಂತೆ ಜೀವನವನ್ನು ಸಂತೋಷದಿಂದ ಬದುಕಬೇಕು ಅಂತ ಹೇಳಿದರು. ಅದಕ್ಕೆ ಸಂದೇಶ್ ಅವರು, ನನ್ನದು ಗಿಫ್ಟ್ ಶಾಪ್ ಇದೆ, ನಾನು ಜನರಿಗೆ ಸಂತೋಷ ಹಂಚುತ್ತೇನೆ, ಆದ್ದರಿಂದ ನನ್ನ ಯೂಸರ್ ನೇಮ್ ಸ್ಯಾಂಟಾಕ್ಲಾಸ್ ಅಂತ ಹೇಳಿದರು. ಅದಕ್ಕೆ ಗಜೇಂದ್ರರು, ಅದ್ಭುತ, ಈಗ ಬೇಗನೆ ರೋಹಿತ್ನನ್ನ ಫಾಲೋ ಮಾಡೋಣ ಅಂತ ಹೇಳಿದರು. ಆತ ರೋಹಿತ್ ಇನ್ಸ್ಟಾಗ್ರಾಮ್ನಲ್ಲಿ ಸಂದೇಶ ಅವರನ್ನು ನೋಡಿದಾಗ ಆಶ್ಚರ್ಯಪಟ್ಟನು. ವಿಶೇಷವಾಗಿ ಅವರ ಯೂಸರ್ ನೇಮ್ ನೋಡಿ. ಸ್ಯಾಂಟಾಕ್ಲಾಸ್, ಇಂಥ ಯೂಸರ್ ನೇಮ್ ಯಾರು ಇಡುತ್ತಾರೆ? ಈ ಅಪ್ಪ ಕೂಡ ಎಂದು ಅವನು ಮನಸ್ಸಿನಲ್ಲೇ ಗುಣಗಿದನು. ಆಮೇಲೆ ತನ್ನ ಪ್ರೆಸೆಂಟೇಷನ್ ತಯಾರಿಯಲ್ಲಿ ತೊಡಗಿಕೊಂಡನು. ಮುಂದಿನ ದಿನ ರೋಹಿತ್ ಲೈವ್ ವಿಡಿಯೋ ಕಾಲ್ನಲ್ಲಿ ತನ್ನ ಪ್ರೆಸೆಂಟೇಷನ್ ಕೊಡುತ್ತಿದ್ದಾಗ ಅಚಾನಕ್ ಸಂದೇಶ್ ಅವರ ಫೋನ್ ಬಂದಿತು. ಅವನು ಕರೆ ಕಟ್ ಮಾಡಿ ಮತ್ತೆ ಪ್ರೆಸೆಂಟೇಷನ್ ಆರಂಭಿಸಿದನು. ಆದರೆ ತಕ್ಷಣವೇ ಒಂದು ಮೆಸೇಜ್ ಬಂದಿತು. ಸಂದೇಶ್ ಅವರು ಮತ್ತೆ ಮತ್ತೆ ಅವನಿಗೆ ಮೆಸೇಜ್ ಮಾಡುತ್ತಿದ್ದರು. ಇದರಿಂದ ರೋಹಿತ್ಗೆ ಪ್ರೆಸೆಂಟೇಷನ್ ಕೊಡಲು ತೊಂದರೆ ಆಗತೊಡಗಿತು. ಮತ್ತೆ ಒಂದು ಮೆಸೇಜ್ ಬಂದಿತು. ಕೋಪದಿಂದ ರೋಹಿತ್ ಮನಸ್ಸು ಸಂಪೂರ್ಣ ಗೊಂದಲಗೊಂಡಿತು. ಅವನ ಪ್ರೆಸೆಂಟೇಷನ್ ಚೆನ್ನಾಗಿ ನಡೆಯಲಿಲ್ಲ. ಈ ವಿಷಯಕ್ಕೆ ಅವನಿಗೆ ತನ್ನ ತಂದೆಯ ಮೇಲೆ ತುಂಬ ಕೋಪ ಬಂದಿತು. ಸಂಜೆ ಸಮಯದಲ್ಲಿ ಸಂದೇಶ್ ಅವರು ಎಂದಿನಂತೆ ತಮ್ಮ ಅಂಗಡಿಯಿಂದ ಮನೆಗೆ ಬಂದರು. ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟ ಕೂಡಲೇ ಅವರು ಅಂಗಣದಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ನೋಡಿದರು. ಪಿಂಟು ಮೊಬೈಲ್ ಕ್ಯಾಮ್ರಾ ಮುಂದೆ ಅಚ್ಚರಿಯ ರೀತಿಯಲ್ಲಿ ನೃತ್ಯ ಮಾಡುತ್ತಾ ಇದ್ದನು. ಕೆಲವೊಮ್ಮೆ ಕೈಗಳನ್ನು ತಿರುಗಿಸುತ್ತಿದ್ದ, ಕೆಲವೊಮ್ಮೆ ತಲೆ ಅಲ್ಲಾಡಿಸುತ್ತಿದ್ದ, ಇನ್ನೊಮ್ಮೆ ಕಾಲುಗಳನ್ನು ಸಿನಿಮಾ ಸ್ಟೈಲ್ನಲ್ಲಿ ಕುಣಿಸುತ್ತಿದ್ದ. ಇದನ್ನು ನೋಡಿ ಸಂದೇಶ್ ಅವರು ಅಚ್ಚರಿಯಿಂದ, ಪಿಂಟು ಮಗನೇ, ನೀನು ಏನು ಮಾಡುತ್ತಿದ್ದೀಯಾ ಅಂತ ಕೇಳಿದರು. ಪಿಂಟು ತಕ್ಷಣ ನಿಂತು ಮೊಬೈಲ್ ಕ್ಯಾಮ್ರಾ ನೋಡಿದ. ನಂತರ ನಗುತ್ತಾ, ಅಂಕಲ್, ನಾನು ರೀಲ್ಸ್ ಮಾಡುತ್ತಿದ್ದೇನೆ ಅಂತ ಹೇಳಿದ. ಏನು? ರೀಲ್ಸ್ ಅಂದ್ರೆ ಏನು ಎಂದು ಸಂದೇಶ್ ಅವರು ಆಶ್ಚರ್ಯದಿಂದ ಕೇಳಿದರು. ಪಿಂಟು ಜೋರಾಗಿ ನಕ್ಕು, ಅಂಕಲ್, ಇದು ಈಗಿನ ಟ್ರೆಂಡ್. ಜನರು ತಮ್ಮ ಡ್ಯಾನ್ಸ್ ಮತ್ತು ಅಭಿನಯದ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಾರೆ. ಅದನ್ನು ರೀಲ್ಸ್ ಅಂತಾರೆ. ಲಕ್ಷಾಂತರ ಜನ ನೋಡುತ್ತಾರೆ, ಲೈಕ್ ಮಾಡುತ್ತಾರೆ. ಕೆಲವರು ಇದರಿಂದಲೇ ಫೇಮಸ್ ಆಗುತ್ತಾರೆ ಅಂತ ಹೇಳಿದ. ಅಯ್ಯೋ ಹೌದಾ, ಅಂದರೆ ನೀನೇ ಇದನ್ನೆಲ್ಲ ಮಾಡ್ತೀಯಾ ಎಂದು ಸಂದೇಶ್ ಅವರು ಕೇಳಿದರು. ಹೌದು ಅಂಕಲ್, ನೀವು ಕೂಡ ಟ್ರೈ ಮಾಡ್ತೀರಾ ಎಂದು ಪಿಂಟು ಕುತೂಹಲದಿಂದ ಕೇಳಿದ. ಸಂದೇಶ್ ಅವರು ಸ್ವಲ್ಪ ನಗುತ್ತಾ, ಸರಿ, ಒಮ್ಮೆ ನೋಡೋಣ ಈ ರೀಲ್ಸ್ ಅನ್ನೋದು ಏನು ಅಂತ ಅಂದರು. ಪಿಂಟು ತಕ್ಷಣ ತನ್ನ ಮೊಬೈಲನ್ನು ಸಿದ್ಧಪಡಿಸಿ ಮ್ಯೂಸಿಕ್ ಹಾಕಿದ. ನಂತರ ಇಬ್ಬರು ಸೇರಿ ಕೆಲವು ಹಾಸ್ಯಾಸ್ಪದ ಡ್ಯಾನ್ಸ್ ಸ್ಟೆಪ್ಗಳನ್ನು ಮಾಡಿದರು ಮತ್ತು ವಿಡಿಯೋ ರೆಕಾರ್ಡ್ ಆಯಿತು. ಪಿಂಟು ಅದನ್ನು ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ. ಕ್ಯಾಪ್ಷನ್ ಬರೆದನು, ಅಂಕಲ್ ಸೂಪರ್ ಸ್ಟಾರ್ ಅಂತ. ಸಂದೇಶ್ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಅದರಿಂದ ಜನರಿಗೆ ಆ ರೀಲ್ ತುಂಬಾ ಇಷ್ಟವಾಯಿತು.
ಜನರು ಬಹಳ ಲೈಕ್ ಮಾಡಿದರು. ಅದರಿಂದ ಉತ್ಸಾಹಗೊಂಡು ಅವರು ಇನ್ನೊಂದು ರೀಲ್ ಕೂಡ ಮಾಡಿದರು. ಆ ಸಮಯದಲ್ಲಿ ರೋಹಿತ್ ಸಂದೇಶ್ ಅವರ ಈ ವಿಡಿಯೋ ನೋಡಿದ. ಅವನಿಗೆ ಮನಸ್ಸಿನೊಳಗೆ ತುಂಬಾ ಕೋಪ ಬಂದಿತ್ತು. 2 ದಿನಗಳ ನಂತರ ರೋಹಿತ್ನ ಸ್ನೇಹಿತರು ಅವನನ್ನ ಭೇಟಿಯಾಗಲು ಮನೆಗೆ ಬಂದರು. ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿದ ನಂತರ ಅವರು ಹೊರಡುವಾಗ ಸಂದೇಶ್ ಅವರು ಮನೆಯೊಳಗೆ ಬಂದರು. ಅಷ್ಟರಲ್ಲಿ ಒಬ್ಬ ಸ್ನೇಹಿತ, ಅರೆ ಅಂಕಲ್ ನೀವಾ? ನಾವು ನಿಮ್ಮ ರೀಲ್ಸ್ ನೋಡ್ತಿದ್ದೇವೆ. ನೀವು ಏನ್ ಡ್ಯಾನ್ಸ್ ಮಾಡ್ತೀರಾ ಅಂಕಲ್? ಸರಿಯಾಗಿ ಸಿನಿಮಾ ಹೀರೋ ತರ ಕಾಣ್ತೀರಾ ಅಂತ ಹೇಳಿದರು. ಮತ್ತೊಬ್ಬ ಸ್ನೇಹಿತ, ನಿಮ್ಮ ಯೂಸರ್ ನೇಮ್ ಕೂಡ ತುಂಬಾ ಚೆನ್ನಾಗಿದೆ, ಸಾಂಟಾ ಕ್ಲಾಸ್. ಅದಕ್ಕೆ ಕೆಳಗೆ ನಾನು ಜನರಿಗೆ ಸಂತೋಷ ಹಂಚುತ್ತೇನೆ ಎಂದು ಬರೆದಿದ್ದೀರಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ. ರೋಹಿತ್ನ ಸ್ನೇಹಿತರು ಹೀಗೆ ಹೇಳುತ್ತಿದ್ದಾಗ ಅವನು ತನ್ನ ತಂದೆಯನ್ನು ದುರುಗುಟ್ಟಿ ನೋಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಲಜ್ಜೆ ಮತ್ತು ಕೋಪ ತುಂಬಿಕೊಂಡಿತ್ತು. ಹೊರಗೆ ಮಾತ್ರ ನಗುವಂತೆ ನಟಿಸಿದರೂ ಒಳಗೆ ಅವನು ಕೋಪದಿಂದ ಕುದಿಯುತ್ತಿದ್ದ. ಸ್ನೇಹಿತರು ಹೋದ ನಂತರ ರೋಹಿತ್ ಒಳಗೆ ಬಂದನು. ಸಂದೇಶ್ ಅವರ ಸಂತೋಷದಿಂದ, ಅಯ್ಯೋ, ನನಗೆ ರೀಲ್ಸ್ ಹೇಗೆ ಮಾಡುವುದು ಅಂತ ಗೊತ್ತೇ ಇರಲಿಲ್ಲ. ಪಿಂಟು ಜೊತೆ ನಾನು 2 ರೀಲ್ಸ್ ಮಾಡಿದೆ. ಎಲ್ಲರೂ ತುಂಬಾ ಲೈಕ್ ಮಾಡಿದ್ದಾರೆ. ಆದರೆ ನೀನು ಮಾತ್ರ ಲೈಕ್ ಮಾಡಲೇ ಇಲ್ಲವಲ್ಲ ಮಗನೇ ಅಂತ ಕೇಳಿದರು. ಇದನ್ನ ಕೇಳುತ್ತಿದ್ದಂತೆಯೇ ರೋಹಿತ್ ತನ್ನ ಸಹನೆಯನ್ನ ಕಳೆದುಕೊಂಡು ಅವನ ಉಸಿರಾಟ ವೇಗವಾಯಿತು ಮತ್ತು ಮುಖ ಕೋಪದಿಂದ ಕೆಂಪಾಯಿತು. ಅವನು ತನ್ನ ಬ್ಯಾಗನ್ನು ನೆಲಕ್ಕೆ ಎಸೆದು ಜೋರಾಗಿ ಕೂಗಿದ, ಸಾಕು ಅಪ್ಪ, ನಿಮ್ಮಿಂದ ನಾನು ತುಂಬಾ ಬೇಸತ್ತಿದ್ದೇನೆ. ಇನ್ನೆಷ್ಟು ದಿನ ನನ್ನನ್ನು ಇಷ್ಟು ಅವಮಾನಕ್ಕೆ ಗುರಿ ಮಾಡ್ತೀರಾ? ಪಿಂಟು ಎಲ್ಲಿ, ನೀವೆಲ್ಲಿ? ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು? ನನ್ನ ಸ್ನೇಹಿತರು ನಿಮ್ಮನ್ನ ಹೊಗಳುತ್ತಿಲ್ಲ, ಅವರು ನಿಮ್ಮನ್ನ ಹಾಸ್ಯ ಮಾಡುತ್ತಿದ್ದಾರೆ. ನನ್ನ ಸ್ನೇಹಿತರ ಮುಂದೆ ನನಗೆ ಎಷ್ಟು ಅವಮಾನವಾಗುತ್ತಿದೆ ಎಂಬುದರ ಬಗ್ಗೆ ನಿಮಗೆ ಸ್ವಲ್ಪವೂ ಕಾಳಜಿ ಇಲ್ಲವೇ? ನಾನು ಕೆಲಸ ಮಾಡಲು ಕುಳಿತುಕೊಂಡರೆ ನೀವು ಇಷ್ಟು ಮೆಸೇಜ್ ಕಳುಹಿಸುತ್ತೀರಿ ಅಂದರೆ ನನ್ನ ಗಮನವೇ ಕಳೆದು ಹೋಗುತ್ತದೆ. ನಿನ್ನೆ ಕೂಡ ಇದೇ ಆಗಿತ್ತು. ಅದಕ್ಕೆ ನನ್ನ ಟೀಮ್ ಲೀಡರ್ಗೆ ನನ್ನ ಕೆಲಸದಲ್ಲಿ ಗಮನ ಇಲ್ಲ ಅನಿಸಿತು. ಇತ್ತೀಚೆಗೆ ನೀವು ಮೊದಲಿನ ಹಾಗೆ ಏಕಿಲ್ಲ ಅಪ್ಪ? ಈ ಫೋನ್ ಬಂದ ಮೇಲೆ ನಿಮ್ಮ ಮನಸ್ಸೇ ಸರಿಯಾಗಿಲ್ಲ. ನಿಮ್ಮ ಈ ವರ್ತನೆ ನನಗೆ ಇಷ್ಟವಾಗುತ್ತಿಲ್ಲ. ಎಲ್ಲರ ಮುಂದೆ ನಿಮ್ಮನ್ನು ಅಪ್ಪ ಅಂತ ಹೇಳೋದಕ್ಕೂ ನನಗೆ ಈಗ ನಾಚಿಕೆ ಆಗುತ್ತಿದೆ ಅಂತ ರೋಹಿತ್ ಕೋಪದಿಂದ ನಿರಂತರವಾಗಿ ಕೂಗುತ್ತಿದ್ದ. ಸಂದೇಶ್ ಮತ್ತು ರಮಾ ಇಬ್ಬರು ಆಶ್ಚರ್ಯದಿಂದ ಅವನ ಮುಖ ನೋಡುತ್ತಿದ್ದರು. ಆ ಸಮಯದಲ್ಲಿ ರಮಾ ಕೋಪ ತಡೆದುಕೊಳ್ಳದೆ, ರೋಹಿತ್, ನಿನಗೆ ಸ್ವಲ್ಪವೂ ಲಜ್ಜೆ ಇಲ್ಲವಾ? ಯಾವ ಮಗ ತನ್ನ ತಂದೆಯ ಜೊತೆ ಹೀಗೆ ಮಾತನಾಡುತ್ತಾನೆ ಅಂತ ಹೇಳಿದರು. ಏಕೆ ಅಮ್ಮ, ನನ್ನ ಸ್ನೇಹಿತರು ಏನು ಹೇಳಿದರೂ ನೋಡಲಿಲ್ಲವಾ? ಇಡೀ ಜಗತ್ತು ಅಪ್ಪನ ಬಗ್ಗೆ ಹೀಗೆ ಯೋಚಿಸುತ್ತಿದೆ. ಅವರು ಮನೆಯಲ್ಲಿಯೇ ಕುಳಿತು ನನ್ನ ಅವಮಾನ ಮಾಡುತ್ತಿದ್ದಾರೆ ಅಂತ ರೋಹಿತ್ ಹೇಳಿದ. ಅದಕ್ಕೆ ರಮಾ ಜೋರು ಧ್ವನಿಯಲ್ಲಿ, ಸಾಕು ರೋಹಿತ್, ಈಗ ತುಂಬಾ ಆಯಿತು. ನಿನ್ನ ಅಪ್ಪ ಮಾಡುತ್ತಿರುವುದು ಎಲ್ಲದಕ್ಕೂ ಕಾರಣ ನೀನೆ. ನಿನಗೆ ಏನು ಅನಿಸುತ್ತಿದೆ? ಅವರಿಗೆ ಮೊಬೈಲ್ ಮೇಲೆ ಇಷ್ಟು ಆಸೆ ಇದ್ದಿತಾ ಅಂತ ಹೇಳಿದರು. ಹೌದು, ಆಸೆ ಇಲ್ಲ ಅಂದ್ರೆ ಇನ್ನೇನು? ಸೋಷಿಯಲ್ ಮೀಡಿಯಾದಲ್ಲಿ ವಿಚಿತ್ರವಾದ ಪೋಸ್ಟ್ಗಳನ್ನು ಹಾಕುತ್ತಿರ್ತಾರೆ. ನನಗೆ ಅನಗತ್ಯ ಮೆಸೇಜ್ಗಳನ್ನು ಕಳಿಸುತ್ತಿರ್ತಾರೆ. ಒಂದೇ ಮನೆಯಲ್ಲಿ ಇದ್ದುಕೊಂಡು ಯಾರಾದರೂ ವಿಡಿಯೋ ಕಾಲ್ ಮಾಡ್ತಾರಾ? ಅದಕ್ಕೂ ಮಿಗಿಲಾಗಿ ಇತ್ತೀಚೆಗೆ ಮಕ್ಕಳ ಜೊತೆ ರೀಲ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪವಾದರೂ ನಾಚಿಕೆ ಇರಲಿ. ನಿಮ್ಮ ವಯಸ್ಸಿನ ಬಗ್ಗೆ ಸ್ವಲ್ಪವಾದರೂ ಯೋಚಿಸಿ ಎಂದು ರೋಹಿತ್ ಕೋಪದಿಂದ ಹೇಳಿದ. ಅದನ್ನು ಕೇಳಿದ ರಮಾ ಕೂಡ ಸಿಟ್ಟಿನಿಂದ ಹೇಳಿದರು, ಸರಿ, ನೀನು ಯಾವಾಗಾದರೂ ನಿನ್ನ ತಂದೆಯ ಬಗ್ಗೆ ಯೋಚಿಸಿದ್ದೀಯಾ? ನೀನು ನಿನ್ನದೇ ಲೋಕದಲ್ಲಿ ಅಷ್ಟು ಮುಳುಗಿಕೊಂಡಿರುತ್ತೀಯ. ಉಳಿದ ಯಾರ ಬಗ್ಗೆನೂ ನಿನಗೆ ಕಾಳಜಿ ಇಲ್ಲ. ಒಮ್ಮೆ ಯೋಚಿಸಿ ಹೇಳು. ಈ ಫೋನ್ ಬಂದ ನಂತರ ನೀನು ಯಾವಾಗಾದರೂ ನಮ್ಮ ಜೊತೆ 2 ನಿಮಿಷ ಕುಳಿತು ಪ್ರೀತಿಯಿಂದ ಮಾತನಾಡಿದ್ದೀಯಾ? ನೀನೇ ಹೇಳು. ಕೊನೆಯ ಬಾರಿ ಯಾವಾಗ ನೀನು ನಮ್ಮ ಜೊತೆ ನಿನ್ನ ವಿಚಾರಗಳನ್ನು ಹಂಚಿಕೊಂಡೆ ಅಥವಾ ನಮ್ಮ ಆರೋಗ್ಯ ವಿಚಾರಿಸಿದ್ದೀಯಾ? ಒಮ್ಮೆ ಆದರೂ ಅಪ್ಪ ಅಮ್ಮ ಊಟ ಮಾಡಿದ್ದೀರಾ ಎಂದು ಕೇಳಿದ್ದೀಯಾ? ಇಗೋ, ನೀನೇ ನಿನ್ನ ತಂದೆಗೆ ಕೇಳುತ್ತೀಯಾ, ನೀವು ಹಿಂದಿನಂತೆ ಏಕಿಲ್ಲ ಎಂದು. ಆದರೆ ನೀನು ಸ್ವತಃ ಹಿಂದಿನ ಹಾಗೆ ಉಳಿದಿದ್ದೀಯಾ? ದಿನದಲ್ಲಿ ಎಷ್ಟು ಬಾರಿ ನಾವು ನಿನಗೆ ಫೋನ್ ಮಾಡುತ್ತೇವೆ. ಆದರೆ ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಅನ್ನುವುದನ್ನು ಹೇಳುವುದು ಅಗತ್ಯವೆಂದು ನೀನು ಭಾವಿಸುವುದಿಲ್ಲ. ಆದ್ದರಿಂದ ನಾವು ಯೋಚಿಸಿದೆವು, ಮೆಸೇಜ್ ಮೂಲಕವಾದರೂ ಸರಿ, ಕನಿಷ್ಠ ನಮ್ಮ ಮಗನ ಜೊತೆ ಸ್ವಲ್ಪವಾದರೂ ಮಾತನಾಡಬಹುದು ಅಂತ. ಸಮಯದ ಜೊತೆ ಬದಲಾವಣೆ ಬೇಕು ಅಂತ ನಾವು ಒಪ್ಪುತ್ತೇವೆ. ಆದರೆ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪವಾದರೂ ಯೋಚಿಸಬೇಕು ಅಲ್ಲವೇ? ಅವರಿಗೂ ನಿನ್ನ ಜೊತೆ ಮಾತನಾಡಬೇಕು ಅನಿಸುತ್ತದೆ. ನಿನ್ನನ್ನು ಪ್ರೀತಿಸಬೇಕು ಅನಿಸುತ್ತದೆ. ತಮ್ಮ ಮನದ ಮಾತು ಹೇಳಬೇಕು ಅನಿಸುತ್ತದೆ. ನಿನ್ನ ಅಮ್ಮ ಅಪ್ಪ ನಿನ್ನಿಂದ ಕೇಳಿದ್ದು ಕೇವಲ ಸ್ವಲ್ಪ ಸಮಯ ಮಾತ್ರ ಅಂತ ರಮಾ ತಮ್ಮ ಮನದ ನೋವನ್ನ ಹೇಳಿ ಮುಗಿಸಿದ ನಂತರ ರೋಹಿತ್ ಇನ್ನು ಕೋಪದಿಂದ ದೊಡ್ಡ ಹೆಜ್ಜೆಯಲ್ಲಿ ತನ್ನ ಕೊಠಡಿಗೆ ಹೋಗಿಬಿಟ್ಟ. ಡ್ರಾಯಿಂಗ್ ರೂಮ್ನಲ್ಲಿ ಮೌನ ಮಾತ್ರ ಉಳಿಯಿತು.
ಸಂದೇಶ್ ಅವರು ಇನ್ನೂ ಶಾಂತವಾಗಿ ಕುಳಿತಿದ್ದರು. ಅವರ ಕಣ್ಣುಗಳು ಖಾಲಿಯಾಗಿದ್ದವು. ಅವರು ಏನೋ ಹಳೆಯ ನೆನಪುಗಳನ್ನು ನೋಡುತ್ತಿರುವಂತೆ ತೋರುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವರು ಆಳವಾದ ಉಸಿರು ಎಳೆದರು. ತಮ್ಮ ಜೇಬಿನಿಂದ ಫೋನ್ ತೆಗೆದು ಪಕ್ಕಕ್ಕೆ ಇಟ್ಟರು. ನಂತರ ನಿಧಾನವಾಗಿ ಎದ್ದು ಏನು ಮಾತನಾಡದೆ ತಮ್ಮ ಕೊಠಡಿಗೆ ನಡೆದು ಹೋದರು. ರಮಾ ಕೂಡ ಮೌನವಾಗಿ ಅಡಿಗೆ ಮನೆಗೆ ಹೋಗಿಬಿಟ್ಟರು. ಇತ್ತ ರೋಹಿತ್ ತನ್ನ ಕೊಠಡಿಯಲ್ಲಿ ಹಾಸಿಗೆಯ ಮೇಲೆ ಕುಳಿತಿದ್ದ. ಅವನ ಉಸಿರಾಟ ವೇಗವಾಗಿತ್ತು. ನೆತ್ತಿಯಲ್ಲಿ ಬೆವರು ಕಾಣಿಸುತ್ತಿತ್ತು. ಹೀಗೆ ಕುಳಿತಿದ್ದಾಗ ಅವನು ತನ್ನ ಬಾಲ್ಯದ ನೆನಪುಗಳನ್ನು ತೇಲಿಬಿಟ್ಟ. ಬಾಲ್ಯದಲ್ಲಿ ಅವನ ಅಮ್ಮ ಅಪ್ಪ ಅವನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಎಂಬುದು ಅವನಿಗೆ ನೆನಪಾಯಿತು. ಅವನ ಅಪ್ಪ ಅಂಗಡಿಯಿಂದ ಮನೆಗೆ ಬಂದಾಗ ರೋಹಿತ್ ಓಡಿ ಹೋಗಿ ಅವರ ಬಳಿ ನಿಂತು ದಿನವಿಡೀ ನಡೆದ ಎಲ್ಲ ಮಾತುಗಳನ್ನು ಹೇಳುತ್ತಿದ್ದ. ಅಪ್ಪ, ಇಂದು ಶಾಲೆಯಲ್ಲಿ ಟೀಚರ್ ನನ್ನ ಕಾಪಿಗೆ ಸ್ಟಾರ್ ಕೊಟ್ಟರು. ಅಪ್ಪ, ಇಂದು ನಾನು ನನ್ನ ಸ್ನೇಹಿತನಿಗೆ ಪೆನ್ಸಿಲ್ ಗಿಫ್ಟ್ ಕೊಟ್ಟೆ. ಅಪ್ಪ, ನಾಳೆ ನನಗೆ ಹೊಸ ಬ್ಯಾಟ್ ತೆಗೆದುಕೊಡ್ತೀಯಾ? ಅವನು ಅಪ್ಪ ಅಂತ ಹೇಳುವ ಪ್ರತಿಯೊಂದು ಮಾತನ್ನು ತುಂಬಾ ಗಮನದಿಂದ ಕೇಳುತ್ತಿದ್ದರು. ಅವನನ್ನ ಮಡಿಲಿನಲ್ಲಿ ಕುಳ್ಳಿರಿಸಿಕೊಳ್ಳುತ್ತಿದ್ದರು. ಸ್ವಲ್ಪ ಸಮಯ ಸಿಕ್ಕರೂ ಇಬ್ಬರು ಸೇರಿ ಲೂಡೋ ಅಥವಾ ಕ್ಯಾರಂ ಆಟ ಆಡುತ್ತಿದ್ದರು. ಇದೆಲ್ಲ ನೆನಪಾದಾಗ ರೋಹಿತ್ನ ತುಟಿಗಳ ಮೇಲೆ ಸ್ವಲ್ಪ ನಗು ಮೂಡಿತು. ಆದರೆ ಮುಂದಿನ ಕ್ಷಣದಲ್ಲಿಯೇ ಅವನ ಕಣ್ಣುಗಳು ತೆವವಾಗಿ ಬಿಟ್ಟವು. ಆ ದಿನಗಳು ಎಲ್ಲಿಗೆ ಹೋದವು? ಈ ಪರಿಸ್ಥಿತಿಗೆ ಕಾರಣ ಯಾರು? ಅಪ್ಪ ಬದಲಾಗಿದ್ದಾರಾ? ಇಲ್ಲವೇ ನಾನು ಬದಲಾಗಿದ್ದೇನಾ ಎಂದು ಅವನು ಮನಸ್ಸಿನಲ್ಲೇ ಯೋಚಿಸುತ್ತಿದ್ದ. ಹೀಗೆ ಯೋಚಿಸುತ್ತಾ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಶುರುವಾಗಿತ್ತು. ಅವನು ತನ್ನ ಮುಷ್ಟಿಗಳನ್ನು ಬಿಗಿಯಾಗಿ ಹಿಡಿದುಕೊಂಡ. ತನ್ನ ವರ್ತನೆ ನೆನಪಾದಾಗ ಅವನಿಗೆ ತುಂಬಾ ನಾಚಿಕೆಯಾಯಿತು. ಮುಂದಿನ ಬೆಳಗ್ಗೆ ರೋಹಿತ್ ತನ್ನ ಕೊಠಡಿಯಿಂದ ಹೊರಗೆ ಬಂದ. ಎಂದಿನಂತೆ ಸಂದೇಶ್ ಅವರು ಪತ್ರಿಕೆಯನ್ನು ಓದುತ್ತಿದ್ದರು ಮತ್ತು ರಮಾ ತರಕಾರಿ ಕತ್ತರಿಸುತ್ತಿದ್ದರು. ರೋಹಿತ್ ತನ್ನ ಮೊಬೈಲ್ ಅನ್ನ ಒಂದು ಕಡೆ ಇಟ್ಟು ಏನಾದರೂ ಮಾತನಾಡಬೇಕೆಂಬ ಆಸೆಯಿಂದ ತನ್ನ ಅಮ್ಮ ಅಪ್ಪನ ಕಡೆ ನೋಡಿದ. ಗುಡ್ ಮಾರ್ನಿಂಗ್ ಅಮ್ಮ. ಅಪ್ಪ ಗುಡ್ ಮಾರ್ನಿಂಗ್ ಎಂದು ಹೇಳಿದ. ಆದರೆ ಇಬ್ಬರು ಯಾವುದೇ ಉತ್ತರ ಕೊಡಲಿಲ್ಲ. ಆಗ ರೋಹಿತ್ ತನ್ನ ಅಮ್ಮ ಅಪ್ಪನ ಕಾಲನ್ನು ಮುಟ್ಟುತ್ತಾ, ನಿನ್ನೆ ನಾನು ಮಾಡಿದ ವರ್ತನೆಗೆ ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ತಪ್ಪು ನನ್ನದೇ ಅಂತ ಹೇಳಿದ. ಅದನ್ನು ಹೇಳುತ್ತಾ ಅವನು ತನ್ನ ಎರಡೂ ಕಿವಿಗಳನ್ನು ಹಿಡಿದು ನಿಂತುಕೊಂಡ. ಸಂದೇಶ್ ಮತ್ತು ರಮಾ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಬಿಟ್ಟಿತು. ಅವರು ತಕ್ಷಣ ರೋಹಿತ್ನನ್ನ ತಮ್ಮ ಹತ್ತಿರಕ್ಕೆ ಎಳೆದು ಅಪ್ಪಿಕೊಂಡರು. ಆಗ ರೋಹಿತ್ ನಗುತ್ತಾ, ಅಮ್ಮ, ಇಂದು ಉಪಹಾರವನ್ನ ನಾನು ಮಾಡುತ್ತೇನೆ. ನೀವು ತಿಂದು ಹೇಗಿದೆ ಅಂತ ಹೇಳಬೇಕು ಅಂತ ಹೇಳಿದ. ಹೀಗೆ ಹೇಳಿ ಅವನು ಅಡಿಗೆ ಮನೆಗೆ ಹೋಗಿಬಿಟ್ಟ. ಸಂದೇಶ್ ಮತ್ತು ರಮಾ ಒಬ್ಬರನ್ನೊಬ್ಬರು ನೋಡಿ ಮುದ್ದಾಗಿ ನಕ್ಕರು. ಆ ದಿನ ಅವರ ಮನೆ ಮತ್ತೆ ಮೊದಲಿನ ಹಾಗೆ ಸಂತೋಷದಿಂದ ತುಂಬಿಬಿಟ್ಟಿತು. ರೋಹಿತ್ ಒಗ್ಗರಣೆ ಹಚ್ಚಿದ ಅವಲಕ್ಕಿ ಮಾಡಿದನು. ಎಲ್ಲರೂ ಸೇರಿ ಕುಳಿತು ಉಪಹಾರ ತಿನ್ನಲು ಶುರು ಮಾಡಿದರು. ಆ ದಿನ ಮನೆಯ ವಾತಾವರಣ ಮತ್ತೆ ಬಾಲ್ಯದ ದಿನಗಳಂತೆ ಆಗಿತ್ತು. ಯಾವುದೇ ದೂರು ಇರಲಿಲ್ಲ, ಯಾವುದೇ ಅಸಮಾಧಾನವಿರಲಿಲ್ಲ, ಕೇವಲ ಪ್ರೀತಿ ಮಾತ್ರ ಇದ್ದಿತು. ಅಷ್ಟರಲ್ಲಿ ಏಕಾಏಕಿ ಬಾಗಿಲಿನಿಂದ ಪಿಂಟು ಓಡುತ್ತಾ ಒಳಗೆ ಬಂದ. ಅವನ ಉಸಿರಾಟ ಜೋರಾಗಿತ್ತು, ಆದರೆ ಮುಖದಲ್ಲಿ ತುಂಬಾ ಸಂತೋಷ ಕಾಣಿಸುತ್ತಿತ್ತು. ಅಂಕಲ್, ದೊಡ್ಡ ಸುದ್ದಿ ಎಂದು ಅವನು ಉತ್ಸಾಹದಿಂದ ಹೇಳಿದ. ಸಂದೇಶ್ ಅವರು ಆಶ್ಚರ್ಯದಿಂದ, ಏನಾಯಿತು ಪಿಂಟು ಅಂತ ಕೇಳಿದರು. ಪಿಂಟು ತುಂಬಾ ಉತ್ಸಾಹದಿಂದ ಒಂದೇ ಉಸಿರಿನಲ್ಲಿ ಹೇಳಿಬಿಟ್ಟ, ಅಂಕಲ್, ನಾವು ಮಾಡಿದ್ದ ರೀಲ್ಸ್ ಅನ್ನು ಈಗಾಗಲೇ 10 ಮಿಲಿಯನ್ ಜನರು ನೋಡಿದ್ದಾರೆ. ನಿಮಗೆ 4 ಲಕ್ಷ ಫಾಲೋವರ್ಸ್ ಕೂಡ ಬಂದಿದ್ದಾರೆ ಅಂತ. ಒಂದು ಕ್ಷಣ ಕೊಠಡಿಯಲ್ಲಿ ಮೌನ ಆವರಿಸಿತು. ರಮಾ ಆಶ್ಚರ್ಯದಿಂದ ಪಿಂಟು ಕಡೆ ನೋಡಿದರು. ರೋಹಿತ್ ಬಾಯಿ ತೆರೆದಂತೆಯೇ ನಿಂತು ಬಿಟ್ಟ. ಅಚ್ಚರಿಯಿಂದ ತನ್ನ ಅಪ್ಪನ ಕಡೆಗೂ ಅವರ ಮೊಬೈಲ್ ಕಡೆಗೂ ನೋಡುತ್ತಿದ್ದ. ಪಿಂಟು ಇನ್ನು ಸಂತೋಷದಿಂದ ಜಿಗಿಯುತ್ತಾ ಇದ್ದನು. ನಂತರ ನಗುತ್ತಾ, ಅಂಕಲ್, ಈಗ ಮುಂದಿನ ರೀಲ್ಸ್ ಯಾವಾಗ ಮಾಡೋಣ ಅಂತ ಕೇಳಿದ. ಸಂದೇಶ್ ಅವರು ತಮ್ಮ ಮೊಬೈಲ್ ಅನ್ನು ಪಕ್ಕಕ್ಕೆ ಇಟ್ಟು ನಿಧಾನವಾಗಿ ತಲೆಯಾಡಿಸಿ ನಗುತ್ತಾ, ಇಲ್ಲ ಮಗನೇ, ಈಗ ಮತ್ತಷ್ಟು ರೀಲ್ಸ್ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿದರು. ಪಿಂಟು ಆಶ್ಚರ್ಯದಿಂದ ನೋಡುತ್ತಿದ್ದ. ಅಷ್ಟರಲ್ಲಿ ರೋಹಿತ್ ಧ್ವನಿ ಕೇಳಿಸಿತು, ಅದು ಹೇಗೆ ಸಾಧ್ಯ? ಈಗ ನೀವು ಖಂಡಿತವಾಗಿಯೂ ರೀಲ್ಸ್ ಮಾಡಬೇಕು ಅಂತ. ಸಂದೇಶ್ ಅವರು ಆಶ್ಚರ್ಯದಿಂದ ಅವನ ಕಡೆ ನೋಡಿದರು. ರೋಹಿತ್ ಮುಂದೆ ಬಂದು ಅವರ ಭುಜದ ಮೇಲೆ ಕೈ ಇಟ್ಟು ಸಂತೋಷದಿಂದ, ಈ ಬಾರಿ ನೀವು ರೀಲ್ಸ್ ಮಾಡುತ್ತೀರಾ, ಆದರೆ ಈ ಬಾರಿ ನಿಮ್ಮ ಜೊತೆಗೆ ನಾನು ಕೂಡ ಇರುತ್ತೇನೆ ಅಂತ ಹೇಳಿದ. ಇದು ಕೇಳುತ್ತಿದ್ದಂತೆಯೇ ಕೊಠಡಿಯಲ್ಲಿ ಸಂತೋಷದ ವಾತಾವರಣ ಮೂಡಿತು. ರಮಾ ಈ ಎಲ್ಲವನ್ನ ನೋಡಿ ಸಂತೋಷದಿಂದ ಹೊಳೆಯುತ್ತಿದ್ದರು. ಪಿಂಟು ಚಪ್ಪಾಳೆ ಹೊಡೆದು ಹೇಳಿದ, ಅಂಕಲ್, ಈಗ ಮುಂದಿನ ರೀಲ್ಸ್ ಸೂಪರ್ ಹಿಟ್ ಆಗೋದು ಖಂಡಿತ ಅಂತ. ಸಂದೇಶ್ ಅವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆ ಕ್ಷಣದಲ್ಲಿ ಅವರ ಹೃದಯದಲ್ಲಿ ಒಂದು ವಿಶೇಷವಾದ ಶಾಂತಿ ಇದ್ದಿತು. ಏಕೆಂದರೆ ಈಗ ಅವರ ಮಗ ಅವರ ಜೊತೆಗೆ ನಿಂತಿದ್ದ, ಅವರ ಕೈ ಹಿಡಿದುಕೊಂಡಿದ್ದ. ಸ್ನೇಹಿತರೆ, ಇಂದಿನ ಬ್ಯುಸಿ ಜೀವನದಲ್ಲಿ ನಾವು ಹಲವಾರು ಬಾರಿ ನಮ್ಮ ಅಮ್ಮ ಅಪ್ಪನ ಜೊತೆ ಮಾತನಾಡಲು ಸಮಯ ಕೊಡುತ್ತಿಲ್ಲ. ಆದರೆ ಅವರಿಗೆ ಬೇಕಾಗಿರುವುದು ಹಣವಲ್ಲ, ದೊಡ್ಡ ಉಡುಗೊರೆಗಳಲ್ಲ, ಕೇವಲ ಸ್ವಲ್ಪ ಪ್ರೀತಿ,
ಸ್ವಲ್ಪ ಸಮಯ ಮಾತ್ರ. ಹಾಗಿದ್ದರೆ ನಿಮಗೆ ಈ ಕತೆ ಹೇಗೆ ಇಷ್ಟವಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆಯನ್ನು ನಮ್ಮ ಹೆಮ್ಮೆಯ ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.